ನಿಮ್ ಫ್ರೆಂಡ್ ಯಾರನ್ನ ಇದ್ರೆ ಅವ್ರ ಅಡ್ರೆಸ್ ಕೊಡ್ತೀರೇನೋ ಅವ್ರಿಗೆ ಹಾಕೊಂಡು ಹೋಗಿ ಗುಮ್ಮನ ಅಂತ ಅನ್ಕೊಂಡೆ. ಬ್ರೋ ಈ ಕಾರ್ ನಾನ್ ತಗೋಬೇಕಾಗಿತ್ತು. ಬಿಕಾಸ್ ಗೇಮಿಂಗ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋದ್ರಿಂದ ನಾರ್ತ್ ಇಂಡಿಯನ್ ಗೇಮರ್ಸ್ ತುಂಬಾ ಸ್ಪೋರ್ಟ್ಸ್ ಕಾರ್ ತಗೊಳೋದು ತೋರ್ಸೋದು ಎಲ್ಲ ಮಾಡ್ತಾ ಇದ್ರು ಅವಾಗಿಂದ. ನಾನೊಂದು 7 years ಇಂದ ಫಾಲೋ ಮಾಡಿದೀನಿ ಗೇಮಿಂಗ್ ಅಲ್ಲಿ. ಸೊ ನನಗೇನಾದ್ರು ಆ ತರ ಸ್ಪೋರ್ಟ್ಸ್ ಲೈನ್ ಅಲ್ಲಿ ಇಕ್ಬೇಕು, ನೋಡಿದ್ರೆ ಇಷ್ಟ ಆಗ್ಬೇಕು, ಜನಕ್ಕೆ ಸ್ಪೀಡ್ ಇರಬೇಕು, ಸ್ಪೋರ್ಟ್ಸ್ ಕಾರ್ ಅನ್ಸ್ಬೇಕು ನೋಡಿದ್ರೆ. ಆಕ್ಚುಲಿ ಇನ್ನೊಂದು ಬೈಕ್ ತಗೊಂಡಿದ್ದೀನಿ, ನಮ್ ಡಾರ್ಲಿಂಗ್ಸ್ ಗೆಲ್ಲ ಫೇವ್ರೆಟ್ ಬೈಕ್ ಅದು. ತಗೊಂಡಿದ್ದೀನಿ, ಇನ್ನ ರಿವೀಲ್ ಮಾಡಿಲ್ಲ. ಆಕ್ಚುಲಿ ಅದ್ರಲ್ಲಿ ಹೋಗ್ತೀರಾ? ಕಂಫರ್ಟ್ ಹೋಗ್ತೀರಾ? ಕಂಫರ್ಟ್ ಎಲ್ಲ ಇಲ್ಲ ಬ್ರೋ, ನಮ್ದೆಲ್ಲ 1 way ಟಿಕೆಟ್. ನಾನು ಯಾರನ್ನು ಜೀವಂತವಾಗಿ ವಾಪಸ್ ಕರ್ಕೊಂಡ್ ಬರ್ತೀನಿ ಅಂತ ಗ್ಯಾರಂಟಿ ಕೊಡಲ್ಲ, ಇವಾಗ ಹೇಳ್ಬಿಟ್ಟಿದ್ದೀನಿ. ಹಿಂಗೆಲ್ಲ ಹೇಳ್ಕೊಡ್ಸ್ಕೊಳ್ರಿ ಬ್ರೋ. ಮೊದಲೇ ಎಲ್ಲೆಲ್ಲ ಬರ್ಡೇ ಆಗಿತ್ತು, ನಾನು ಬದುಕಬೇಕು ಅಂತ ಆಸೆ ಐತೆ. ಜೀವ ಬೀಜ 2 ಬಾಯಿನಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದೀನಿ. ನಾನೇನೋ ಬ್ರೋ ನಿಮಗೆ ಸಿಕ್ಕಿದ್ದು ಇವತ್ತು ದೇವ್ರೆ, ಮುಂದೆ ಸೀಟಲ್ಲಿ ಕುತ್ಕೊಂಡು ಹಿಂಸೆ ತಗೊಂತಾ ಇದ್ದಿಲ್ಲ ನಾನು. ಗೈಸ್ ನನಗೆ ತಲೆ ಸುತ್ತದೆ ಗೈಸ್, ವಾಮಿಟ್ ಎಲ್ಲ ಬರ್ತೈತೆ ನನಗೆ. ಅಪ್ಪ ದೇವ್ರೆ ತಿರುಗ್ತಾ ಇತ್ತು ನನಗೆ ತಲೆ. ಬ್ರೋ ವಂಡರ್ಲಾಗ್ ಹೋಗಿಲ್ವಾ ನೀವು ಯಾವತ್ತು? ಬ್ರೋ ವಂಡರ್ಲಾಗ್ ಹೋಗಿದ್ದೀನಿ ಬ್ರೋ, ನನ್ನ ಕಾರ್ ವಂಡರ್ಲಾ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಬ್ರೋ ನಾನು. ಇವಾಗ ನೀವು ಸಡನ್ ಆಗಿ ಹಿಂಗ್ ರೈಟ್ ಲೆಫ್ಟ್ ಹೊಡೆದ್ರೆ ನೋಡಿ, ಇವಾಗ ಗಾಡಿ ಇವಾಗ ಗಾಡಿ ಹಿಂಗ್ ರೋಲ್ ಆಯ್ತಾ, ಇವಾಗ ಅದೇ ಬಾಯಲ್ಲೇ ಹೇಳಿ ಬ್ರೋ. ಯಾಕೆ ಬ್ರೋ ನೋಡಿ, ನೀವೇನಾದ್ರೂ ನಿಮ್ಮ ಕಾರ್ನ ಫೀಲ್ ಮಾಡ್ಬೇಕಂದ್ರೆ ಇವ್ರ ಜೊತೆ ಬಂದ್ರಪ್ಪ, ಕಾರ್ನ ಫೀಲ್ ಮಾಡಿಸಿ ನಿಮಗೆ ಜೀವನ ಫೀಲ್ ಮಾಡಿಸ್ಬಿಡ್ತಾರೆ 1-2 ನಿಮಿಷಕ್ಕೆ. ಅಷ್ಟೊಂದು ಹೇಳ್ತಾ ಇದ್ದೀನಿ. ಹಾಯ್ ಗೈಸ್, ವಾಟ್ಸ್ ಅಪ್, ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ವ್ಲಾಗ್. ನಾನು ನಿಮ್ಮ SMR. ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಅನ್ಕೊಂತೀನಿ. ಫೈನಲಿ ನಮ್ಮ ಜೊತೆ ಇದ್ದಾರೆ DV ಅವರು. ಬ್ರೋ ವಾಟ್ ಇಸ್ ಅಪ್? ಎಷ್ಟು ವರ್ಷಗಳ ಕನಸು ನಮ್ಮೆಲ್ಲರ ಪ್ರೀತಿಯ, ನಮ್ಮನ್ನ ಪ್ರೀತಿಸುವಂತ ಸಪೋರ್ಟರ್ಸ್ದು. 2 ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. DV ಅವ್ರ ಜೊತೆ ಕೊಲಾಬ್ ಮಾಡಿ ತುಂಬಾ ಕೇಳ್ತಾ ಇದ್ರು. ಸೊ ಫೈನಲಿ ಆ ಕೊಲಾಬ್ ಹ್ಯಾಪನ್ ಆಗ್ತಾ ಇದೆ. ಅದು ಯಾವ ರೀಸನ್? ಇದು ರೀಸನ್. ನಮ್ಮ ಹತ್ರ ಇದೆ BMW ಕಾರು. ಆ ಕಾರ್ ಬಗ್ಗೆ ಮಿಕ್ಕಿದ್ ಏನೇನೈತೆ ಎಲ್ಲ DV ಅವ್ರು ಹೇಳ್ತಾರೆ, ಯಾಕಂದ್ರೆ ನನಗೆ ಅಷ್ಟೊಂದು ಗೊತ್ತಿಲ್ಲ. BMW ಫುಲ್ ಏನ್ ಬ್ರೋ, ಅದು ಫುಲ್ ಫಾರ್ಮ್ ಏನ್ ಬ್ರೋ? ಬ್ರೋ ಫುಲ್ ಫಾರ್ಮ್ ಬಂದು ಬೈರಿಶೆ ಮೋಟೋರ್ ಅಂಡ್ ವರ್ಕೆ ಅಂತಾರೆ. ಅದನ್ನ BMW ಅಂತಾನೂ ಕರೆಯಲ್ಲ, BMW ಅಂತಾರೆ ಜರ್ಮನ್ ಅವರು. ಓಕೆ, ಬಟ್ ಬೇರೆ ಎಲ್ಲ ಕಡೆ BMW. ಇಷ್ಟೊಂದೆಲ್ಲ ಐತೆ ಸೀನು, ನನಗೇನು ಗೊತ್ತಿಲ್ಲ. ಸೊ ನೀವೆಲ್ಲ ಕೇಳಿದ್ರ ಕಾರ್ ಬಗ್ಗೆ ಫುಲ್ ರಿವ್ಯೂ ಮಾಡಿ, ಕಾರ್ ತೋರಿಸಿ, ಕಾರಲ್ಲಿ ಏನೈತೆ ಏನಿಲ್ಲ ಎಲ್ಲ ಹೇಳಿ ಅಂತ. ಇವತ್ತಿನ ಒಳಗೂ ಕಂಪ್ಲೀಟ್ ಆಗಿ ಕಾರ್ ಬಗ್ಗೆ ಇರುತ್ತೆ. ಕಾರ್ ತೋರ್ಸೋಣ, ಕಾರ್ ಬಗ್ಗೆ ಮಾತಾಡೋಣ. DV ಅವ್ರ ಜೊತೆ ಈ ವಿಡಿಯೋ ಇರುತ್ತೆ. ಲೆಟ್ಸ್ ಗೋ, ಸ್ಟಾರ್ಟ್ ಮಾಡೋಣ ಬನ್ನಿ. ಬ್ರೋ ಶುರು ಮಾಡಕ್ ಮುಂಚೆ ಫಸ್ಟ್ ನಾನು ನಿಮ್ಗೊಂದು ಕ್ವೆಶ್ಚನ್ ಕೇಳಬೇಕು. ಕೇಳಿ. ಈ ಕಾರ್ ತಗೊಬೇಕು ಅಂತ ನಿಮ್ಗೆ ಯಾರು ಸಜೆಸ್ಟ್ ಮಾಡಿದ್ದು? ಸಜೆಷನ್ ಅಲ್ಲ ಬ್ರೋ, ನನಗೆ ಕೇಳಿದೆ. ನಾನು ಹೋಗಿ BMW ಹತ್ರನೂ ಕೇಳಿದೆ. ಅದಾದ್ಮೇಲೆ ಒಂಚೂರು ಸರ್ಚ್ ಮಾಡ್ತಾ ಇದ್ದೆ. ನನಗೆ ಫಸ್ಟ್ ಆಸೆ ಇದ್ದಿದ್ದು M2 ತಗೊಬೇಕಂತ. M2 ಪ್ಲಾನ್ ಇದ್ದಿದ್ದು ನಂದು. M2 ಫಿಕ್ಸ್ ಆಗಿದ್ದು. M2 ನೋಡೋಕೆಲ್ಲ ಟ್ರೈ ಮಾಡಿದೆ. ಪ್ರಾಬ್ಲಮ್ ಏನಂತ ಅಂದ್ರೆ ಅವ್ರು ಕ್ಲಿಯರ್ ಆಗಿ ನನಗೆ ಹೇಳಿದ್ರು, ಬ್ರೋ M2 ಗ್ರೌಂಡ್ ಕ್ಲಿಯರೆನ್ಸು ನಮ್ಮ ರೋಡ್ಗಳಿಗೆ ಆಗಲ್ಲ. ನೀವು ಯಾವಾಗಲೂ ಈ ಥರ, ನೀವಾದರೆ ಹೊಸಕೋಟೆಯಲ್ಲಿ ಇದ್ದೀರಾ, ನಿಮಗೆ ಆ ಥರ ಕಾರ್ ನಡೆಯುತ್ತೆ. ನನಗಾಗಲ್ಲ, ಒಳಗಡೆ ಬೆಂಗಳೂರು ಒಳಗಡೆ ಇದ್ದೀನಿ ನಾನು. ಏನಕ್ಕೆ ಕೇಳ್ದೆ ಗೊತ್ತಾ, ನಿಮ್ ಫ್ರೆಂಡ್ ಯಾರನ್ನ ಇದ್ರೆ ಅವ್ರ ಅಡ್ರೆಸ್ ಕೊಡ್ತೀರೇನೋ ಅವ್ರಿಗೆ ಹಾಕೊಂಡು ಹೋಗಿ ಗುಮ್ಮನ ಅಂತ ಅನ್ಕೊಂಡೆ. ಬ್ರೋ ಈ ಕಾರ್ ನಾನ್ ತಗೋಬೇಕಾಗಿತ್ತು. ನೆಕ್ಸ್ಟ್ ಕಾರ್ ನಾನು 340i ಅಂತ ಫಿಕ್ಸ್ ಆಗ್ಬಿಟ್ಟಿದ್ದೆ ಮೈಂಡ್ ಅಲ್ಲಿ. ಸೊ ಅದೇ ಅದು ಯಾವಾಗ ಅಂತ ಗೊತ್ತಿಲ್ಲ, ಒಟ್ನಲ್ಲಿ ನೆಕ್ಸ್ಟ್ ಕಾರ್ ನಾನು 340i ತಗೊಳ್ಳೋಣ ಅಂತ ಅನ್ಕೊಂಡಿದ್ದೆ. ಯಾಕಂದ್ರೆ ನನ್ನ ಫೇವ್ರೇಟ್ ಮಾಡೆಲ್ ಇದೆ ಆಕ್ಚುಲಿ BMW ನಲ್ಲಿ 3 Series ಅಲ್ಲಿ ನನ್ನ ಫೇವ್ರೇಟ್ ಮಾಡೆಲ್. ಸೊ ಇನ್ನ ಯಾರು ಇದುವರೆಗೂ ಕರ್ನಾಟಕದಲ್ಲಿ ಯಾವ ಕ್ರಿಯೇಟರ್, ಕಾಂಟೆಂಟ್ ಕ್ರಿಯೇಟರ್ ಯಾರು 340i ಇಟ್ಟಿಲ್ಲ. 340iಗಳು ಬೇಜಾನಿದಾವೆ ಬೆಂಗಳೂರಲ್ಲಿ, ಕಾಂಟೆಂಟ್ ಕ್ರಿಯೇಟರ್ ಯಾರು ಇಟ್ಟಿಲ್ಲ. ಯಾಕಂದ್ರೆ ಇದು ಪ್ಯೂರ್ಲಿ ಎಂತೂಸಿಯಾಸ್ಟ್ ಕಾರ್ ಬ್ರೋ. ಇದು ನಿಮ್ಗೆ ಯಾರು ಸಜೆಸ್ಟ್ ಮಾಡಿದ್ರೋ ಗೊತ್ತಿಲ್ಲ ನನಗೆ, ಬಟ್ ಸಖತ್ತಾಗಿ ಸಜೆಸ್ಟ್ ಮಾಡಿದ್ದಾರೆ. ಜೋಕ್ ಸಪಾಟ್ ತುಂಬಾ ಒಳ್ಳೆ ಕಾರ್ ತಗೊಂಡಿದ್ದಾರೆ. ಅದನ್ನೇ ದಟ್ಸ್ ವಾಟ್ ಐ ಮೀನ್. ಸೊ ಈ ಕಾರ್ ನಾನು ಆಕ್ಚುಲಿ ತಗೋಬೇಕಿತ್ತು. ಇವಾಗ ನಮ್ಮ SMR ಅವರು ತಗೊಂಡಿದ್ದಾರೆ. ಸೇಮ್ ಇದೇ ಕಲರ್ ಆಕ್ಚುಲಿ ನನ್ನ ಫೇವ್ರೇಟ್. ಇದರಲ್ಲಿ 24 ಮಾಡಲಲ್ಲಿ ಇನ್ನೊಂದು ಸ್ವಲ್ಪ ಲೈಟ್ ರೆಡ್ ಬರುತ್ತೆ. ಅದೇ ನಿಮ್ ಫ್ರೆಂಡ್ ಹತ್ರ ಇದೆ ಅಂತ ಹೇಳಿದ್ರು. ನನ್ನ ಫ್ರೆಂಡ್ ಹತ್ರ ಇರೋದು. ಓಕೆ. ಸೊ ಐ ವಾಸ್ ಐಯಿಂಗ್ ಫಾರ್ ದಟ್. ಅದನ್ನ ತಗೊಳ್ಳೋಣ, ಒಂದು ಒಳ್ಳೆ ಸ್ಟೇಜ್ 2 ಸೆಟಪ್ ಮಾಡ್ಬಿಟ್ಟು ಒಂದು 600 horsepower ಗಾಡಿ ಮಾಡ್ಕೊಳ್ಳೋಣ ಅಂತ ನನ್ನ ಪ್ಲಾನ್ ಇದೆ ನಿಯರ್ ಫ್ಯೂಚರ್. ಸೊ ಇವಾಗ ನಿಮ್ ಕಾರ್, ನೀವು ಯಾವ ಕಾರ್ ತಗೊಂತಾ ಇದ್ದೀನಿ ಬನ್ನಿ ಬ್ರೋ, ನಮ್ಮ ಬರ್ಡೇ ಸೆಲೆಬ್ರೇಷನ್ ಇದೆ ಅಂತ ಅವಾಗೇ ಡೌಟ್ ಆಯ್ತು. BMW ಬೇರೆ ತಗೋತಾವ್ರೆ, ಅಪ್ಪಿ ತಪ್ಪಿ 340 ಏನಾರ ತಗೊಂತಾವ್ರ, ಯಾವ ಮಾಡಲ್ ಬ್ರೋ ಅಂತ ಹೇಳಿದ ತಕ್ಷಣ 340. ಓ ಶೇಟ್ 340. ಸೂಪರ್ ಕಾರ್ ತಗೊಂಡಿದ್ರ, ಕ್ರೇಜಿ ಗಾಡಿ. ಸೊ ಫಸ್ಟ್ ಆಫ್ ಆಲ್ ಈ ಗಾಡಿದು ಸ್ಪೆಷಾಲಿಟಿ ಏನ್ ಗೊತ್ತಾ, ಇದ್ರದ್ದು ಬಾನೆಟ್ ಓಪನ್ ಮಾಡಿ ತೋರಿಸ್ತೀನಿ. ಹೈಡ್ರಾಲಿಕ್ ಸ್ಟ್ರಟ್ ಕೊಟ್ಟಿದ್ದಾರಲ್ಲ, ಅದೇ ಹೋಗ್ಬಿಡ್ತಾ. ಸೊ ಆಕ್ಚುಲಿ
BMW ನಲ್ಲಿ ಎಂ ಲೈನ್ ಅಂತಾನೆ ಸೆಪರೇಟ್ ಇದೆ. ಓಕೆ. ಎಂ ಕಾರ್ಸ್, M2, M3, M4, M5, M6 ಕೂಡ ಇತ್ತು ಇಂಡಿಯಾಲಿ, M8 ವರ್ಗೂ ಬರುತ್ತೆ. ಓಕೆ. ಸೊ ಇವ್ರದೆಲ್ಲ ಅದು ಮೈನ್ ಸ್ಟ್ರೀಮ್ ಎಂ ಕಾರ್ಸ್. ಈ ಕಾರ್ ಆಕ್ಚುಲಿ ಎಂ ಟ್ಯೂನ್ಡ್ 3 ಸೀರೀಸ್ ಇದು. ಓಕೆ. ಎಂ ಟ್ಯೂನ್ಡ್ 340i. ಇಟ್ಸ್ ನಾಟ್ ಆಕ್ಚುಲಿ ಅನ್ ಎಂ ಕಾರ್ ಬಟ್ ಎಂ ಟ್ಯೂನ್ 340i. ಓಕೆ. ಇದರಲ್ಲಿ ಸ್ಪೆಷಾಲಿಟಿನೇ ಇದ್ರ ಇಂಜಿನ್. ಓಕೆ. 3 ಲೀಟರ್ ಇನ್ಲೈನ್ 6 ಇಂಜಿನ್ ಬ್ರೋ. ಇದು 6 ಸಿಲಿಂಡರ್ಸ್ ಇದೆ ಇದರಲ್ಲಿ. 3 ಲೀಟರ್ ಅಂದ್ರೆ ಇವಾಗ ಅಲ್ಲಿಂದ ನಮ್ಮ ಟೊಯೋಟಾ ಹೈಲಕ್ಸ್ ನಿಂತಿದೆ ನೋಡಿ, ನಮ್ಮ ಶಶಾಂಕ್ ಬ್ರೋದು. ಓಕೆ. ಅದ್ರಲ್ಲಿ ಯೂಸ್ ಮಾಡಿರೋದು 2.8. ಓಕೆ. ಇದು 3. ಅದಕ್ಕಿಂತ ದೊಡ್ಡ ಇಂಜಿನ್ ಇದೆ ಇದರಲ್ಲಿ. ಅದು ಗಾಡಿ ದೊಡ್ಡದು, ಅದಕ್ಕಿಂತ ಇಂಜಿನ್ ಇದ್ರಲ್ಲಿ ದೊಡ್ಡದಿದೆ. ಕ್ರೇಜಿ. ಸೊ ದಿಸ್ ಮೇಕ್ಸ್ ಅಬೌಟ್ ಸ್ಟಾಕ್ ಅಲ್ಲೇ 384 ಹಾರ್ಸ್ ಪವರ್ ಇದೆ, 500 Nm ಟಾರ್ಕ್ ಇದೆ, ವಿಚ್ ಇಸ್ ದ ಸೇಮ್ ಆಸ್ ದ ಹೈಲಕ್ಸ್. ಹೈಲಕ್ಸ್ ಅಲ್ಲೂ ಅಷ್ಟೇ 500 Nm ಟಾರ್ಕ್ ಇದೆ, ಬಟ್ ಅದು ಪವರ್ ಬಂದು 200 ಹಾರ್ಸ್ ಪವರ್. ಟಾರ್ಕ್ ಅಂದ್ರೆ ಅದು ಪುಲ್ಲಿಂಗ್ ಇದಿರುತ್ತೆ. ಟಾರ್ಕ್ ಅಂದ್ರೆ ಹೌದು ಪುಷಿಂಗ್ ಕೆಪಾಸಿಟಿ ಅಂತ ಇಟ್ಕೊಳ್ಳಿ. ಹಾರ್ಸ್ ಪವರ್ ಬಂದು ನಿಮ್ಗೆ ಟಾಪ್ ಸ್ಪೀಡ್ ಹೋಗಕ್ಕೆ ಹೆಲ್ಪ್ ಆಗುತ್ತೆ. ಓಕೆ. ಸೊ ಇದ್ರದ್ದು ಹಾರ್ಸ್ ಪವರ್ 384 ಇದೆ. ಬಟ್ ಇದು ಪೆಟ್ರೋಲ್, ಅದು ಡೀಸೆಲ್, ಅದಕ್ಕೆ ಸಂಬಂಧ ಇಲ್ಲ. ಜಸ್ಟ್ ಗಿವಿಂಗ್ ಯು ರೆಫರೆನ್ಸ್. ಓಕೆ. ಓಕೆ. 3 ಲೀಟರ್ ಇನ್ಲೈನ್ 6 B58 ಅಂತಾರೆ ಬ್ರೋ ಇಂಜಿನ್. ಇದು ಆಕ್ಚುಲಿ ಹಿಂಗ್ ಮೌಂಟ್ ಮಾಡಿರೋದು, ಯಾಕಂದ್ರೆ ಇದು ರೇರ್ ವೀಲ್ ಡ್ರೈವ್ ಗೆ ಮೈನ್ ಪವರ್ ಹೋಗೋದು ರೇರ್ ವೀಲ್ಸ್ ಗೆ. ಓಕೆ. ಫ್ರಂಟ್ ಒಂದು 30% ಸ್ಪ್ಲಿಟ್ ಆಗುತ್ತೆ ಅಷ್ಟೇ, ಮೆಜಾರಿಟಿ ಪವರ್ ರೇರ್ ವೀಲ್ ಹೋಗುತ್ತೆ. ಓಕೆ. ಸೊ ಇದ್ರಲ್ಲಿ ಎಕ್ಸ್ ಡ್ರೈವ್ ಇದೆ. ಮುಂಚೆ ಎಲ್ಲ ಬರೀ ರೇರ್ ವೀಲ್ ಡ್ರೈವ್ ಬರೋದು, ಓಕೆ, ಫ್ರಂಟ್ ವೀಲ್ ಗೆ ಪವರ್ ಇರ್ತಾ ಇರ್ಲಿಲ್ಲ. ಈಗಿರೋ ಕಾರ್ಸ್ ಎಲ್ಲ ಎಕ್ಸ್ ಡ್ರೈವ್ ಮಾಡ್ಬಿಟ್ಟಿದ್ದಾನೆ. ಎಲ್ಲಾ ವೀಲ್ಸ್ ಗೂ ಪವರ್ ಇದೆ, ಬಟ್ ಮೆಜಾರಿಟಿ ರೇರ್ ವೀಲ್ ಹೋಗುತ್ತೆ. ಸೊ ಇದೇ ಈ ಗಾಡಿ ಸ್ಪೆಷಲ್ ನೋಡಿ. ಎಂ ಪರ್ಫಾರ್ಮೆನ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಈ ಇಂಜಿನ್ ಸೂಪ್ರಾನಲ್ಲೂ ಇರೋದು. ಟೊಯೋಟಾ ಸೂಪ್ರಾ ಗೊತ್ತು ತಾನೆ ನಿಮ್ಗೆ? ಹೊಸ ಮಾಡೆಲ್, ಹೊಸ ಜನರೇಷನ್ ಸೂಪ್ರಾನಲ್ಲಿ ಇದೇ ಇಂಜಿನ್ ಯೂಸ್ ಮಾಡಿರೋದು. ಇವಾಗ ಟೊಯೋಟಾ ಅವ್ರು ಆಕ್ಚುಲಿ BMW ಇಂಜಿನ್ ಯೂಸ್ ಮಾಡ್ತಾರೆ, B58 ಇಂಜಿನ್. ಅದು ಆಕ್ಚುಲಿ ಹೆಸರಿಗೆ ಮಾತ್ರ ಟೊಯೋಟಾ ಸೂಪ್ರಾ, ಅದು ಆಕ್ಚುಲಿ BMW ಇಂಜಿನ್, BMW ಕಾರ್ ಅದು ಆಕ್ಚುಲಿ. ಕ್ರೇಜಿ. ಅದು ಮುಚ್ಬಿಡೋಣ. ಗೈಸ್, ಇಷ್ಟೊಂದೆಲ್ಲ ಕಾರ್ ಬಗ್ಗೆ ನಾನು ಅಂದ್ರಲ್ಲಿ ಯಾವುದೇ ಒಂದು ಡೀಟೇಲ್ಡ್ ವಿಡಿಯೋ ನಾವು ಯಾವುದೇ ಸ್ಪೆಕ್ ರಿಲೇಟೆಡ್ ನಾನು ಫೋನ್ ಬಗ್ಗೆ ಮಾತಾಡಿರ್ತೀನಿ, ಇಲ್ಲಾಂದ್ರೆ ಸಿಸ್ಟಮ್ಗಳ ಬಗ್ಗೆ ಮಾತಾಡಿರ್ತೀನಿ. ಗೊತ್ತಿದೆ ನಿಮ್ಗೆ ಕಾರು ಬೈಕ್ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ಅಂತ. ಇಲ್ಲ ಬ್ರೋ. ಇದರಲ್ಲಿ ಕಿಡ್ನಿ ಗ್ರಿಲ್ ಇದೆ, ಆಮೇಲೆ ಆಕ್ಟಿವ್ ಏರ್ ಫಿನ್ಸ್ ಇದೆ. ಗೊತ್ತಾ ನಿಮ್ಗೆ ಅದೇನಂತ? ಹಂಗಂದ್ರೆ ಏನು? ಇಲ್ಲಿ ಒಳಗಡೆ ಕ್ಲೋಸ್ ಆಗಿದೆ ನೋಡಿ. ಹೌದು. ಅದು ಓಪನ್ ಆಗುತ್ತೆ. ಡ್ರೈವ್ ಮಾಡ್ಬೇಕಾದ್ರೆ ಓಪನ್ ಆಗುತ್ತೆ ಒಳಗಡೆ. ಇದು ಓಪನ್ ಆಗುತ್ತೆ. ಇದನ್ನ ಏನಕ್ಕೆ ಕ್ಲೋಸ್ ಮಾಡ್ತಾರೆ ಅಂದ್ರೆ ಏರೋಡೈನಮಿಕ್ ಎಫಿಷಿಯನ್ಸಿ ಜಾಸ್ತಿ ಮಾಡಕ್ಕೆ. ಇದು ಕ್ಲೋಸ್ ಆಗಿದ್ದಷ್ಟು ನೀವು ಇನ್ನ ಟಾಪ್ ಸ್ಪೀಡ್ ಹೊಡಿಬಹುದು, ಇನ್ನ ಜಾಸ್ತಿ. ಇದು ಓಪನ್ ಆದ್ರೆ ಇಂಜಿನ್ ಕೂಲಿಂಗ್ ಹೆಲ್ಪ್ ಆಗುತ್ತೆ. ಇಂಜಿನ್ ಜಾಸ್ತಿ ಓವರ್ ಹೀಟ್ ಆದ್ರೆ ಅದು ಓಪನ್ ಆಗುತ್ತೆ. ಒಳಗಡೆ ಇರೋ ಫಿನ್ಸ್ ಅದಷ್ಟೇ ಓಪನ್ ಆಗುತ್ತೆ. ಓಕೆ. ಆಕ್ಟಿವ್ ಗ್ರಿಲ್ ಅದು ಆಕ್ಚುಲಿ. ಸೊ ಈ ಕಾರ್ಸ್ ಅಲ್ಲಿ ಮಾತ್ರನೇ ಇನ್ನೂ ಟಿಪಿಕಲ್ BMW ಗ್ರಿಲ್ ಮೇಂಟೈನ್ ಮಾಡ್ತಾ ಇರೋದು. ಎಂ ಕಾರ್ಸ್ ಅಲ್ಲೆಲ್ಲ ಈ ಗ್ರಿಲ್ ಇಲ್ಲ ಇವಾಗ, ದೊಡ್ಡದ್ ಮಾಡ್ಬಿಟ್ಟಿದ್ದಾನೆ, ಕಿಡ್ನಿ ಗ್ರಿಲ್ ಮಾಡ್ಬಿಟ್ಟಿದ್ದಾನೆ. ಇದು ನೋಡಿದೀನಲ್ಲ M4 ಅಲ್ಲಿ ಇದೆಯಲ್ಲ ಆ ತರ. M4 ಅಲ್ಲೆಲ್ಲ ಇರೋದು ಕಿಡ್ನಿ ಗ್ರಿಲ್. ಇದು ಕಿಡ್ನಿ ಗ್ರಿಲ್ ಅಲ್ಲ, ಇದು ನಾರ್ಮಲ್ ಹಳೆ BMW ಕಾರ್ಸ್ ಹೆಂಗ್ ಬರ್ತಿತ್ತು ಹಂಗೆ. ಆಕ್ಚುಲಿ ಈ ಕಾರ್ನ ಇದಕ್ಕೆ ಇಷ್ಟಪಡೋದೇ ಇದಕ್ಕೆ ಅದೇ ಇಷ್ಟ ಆಗಿದೆ ಇದು ಕಾರು. ಅಂಡ್ ಮೋರ್ ಓವರ್ ನನಗೆ ಬ್ರೋ ಸಜೆಷನ್ ಮಾಡಬೇಕು ಅಂತ ಅಲ್ಲ, ಬಟ್ ಇದೊಂದು ಆಸೆ ಇತ್ತು ನನಗೆ, ಸ್ಪೋರ್ಟ್ಸ್ ಕಾರ್ ತಗೋಬೇಕಂತ. ಬಿಕಾಸ್ ಗೇಮಿಂಗ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋದ್ರಿಂದ ನಾರ್ತ್ ಇಂಡಿಯನ್ ಗೇಮರ್ಸು ತುಂಬಾ ಸ್ಪೋರ್ಟ್ಸ್ ಕಾರ್ ತಗೊಳೋದು, ತೋರಿಸೋದು ಎಲ್ಲ ಮಾಡ್ತಾ ಇದ್ರು ಅವಾಗಿಂದ. ನಾನೊಂದು 7 years ಇಂದ ಫಾಲೋ ಮಾಡಿದ್ದೀನಿ ಗೇಮಿಂಗ್ ಅಲ್ಲಿ. ಸೊ ನನಗೇನಾದ್ರು ಆ ಥರ ಸ್ಪೋರ್ಟ್ಸ್ ಲೈನಲ್ಲಿ ಇಕ್ಬೇಕು, ನೋಡಿದ್ರೆ ಇಷ್ಟ ಆಗಬೇಕು ಜನಕ್ಕೆ, ಸ್ಪೀಡ್ ಇರಬೇಕು, ಸ್ಪೋರ್ಟ್ಸ್ ಕಾರ್ ಅನ್ಸ್ಬೇಕು, ನೋಡಿದ್ರೆ ಸೂಪರ್ ಕಾರ್ ಪ್ಲಾನ್ ಮಾಡಿದ್ದು M2 ಬಿಟ್ರೆ ಯಾವ ಕಾರ್ ಇದೆ ಅಂತ ಕೇಳಿದ್ರೆ ಇದೇ ಕಾರ್ ಇರೋದು. ಮೇಡ್ ಫಾರ್ ಇಂಡಿಯನ್ ರೋಡ್ಸು, ಎಂ ಸ್ಪೋರ್ಟ್ಸ್ ಇಂಜಿನ್, ಅದೇ ಪರ್ಫಾರ್ಮೆನ್ಸ್ ಕೊಡುತ್ತೆ. ಟ್ಯೂನ್ ಮಾಡಿದ್ರು ಕೂಡ ತಗೊಂಡ್ಬಿಡ್ರಿ ಅಂತ ಅಂದ್ರೆ ಅದಕ್ಕೆ ಇದೊಂದು. ಇನ್ಫ್ಯಾಕ್ಟ್ ಇದರಲ್ಲಿ Z4 ಅಂತ ಬರುತ್ತೆ. Z4 ನೋಡಿದೀನಿ. Z4 ಬಂದು ಕನ್ವರ್ಟೇಬಲ್, ಸೇಮ್ ಇಂಜಿನ್, ಸೇಮ್ ಕಾರ್, ಬಟ್ ಇನ್ನ ಚಿಕ್ಕದಾಗಿರುತ್ತೆ. 2 ಸೀಟರ್ ಅದು. ಹಿಂದೆ ಒಂದು ಬೇಬಿ ಸೀಟ್ಸ್ ಕೊಡ್ತಾನೆ, 2 ಸೀಟರ್. ಅದು ಪ್ರಾಬಬ್ಲಿ ನಿಮ್ಗೆ ಇನ್ನ ಒಂಥರ ನೋಡೋದಕ್ಕೆ ಸ್ಪೋರ್ಟ್ಸ್ ಕಾರ್ ತರ ಅನ್ಸುತ್ತೆ, ಯಾಕಂದ್ರೆ ಅದು ಕನ್ವರ್ಟೇಬಲ್ ಓಪನ್. ಸೊ ಇದು BMW ಒಂದು ಮೇಜರ್ ಡ್ರಾಬ್ಯಾಕ್ ಏನ್ ಗೊತ್ತಾ? ಎಲ್ಲ ಇವ್ರ 3 ಸೀರೀಸ್ಗಳು ಹಿಂಗೆ ಕಾಣಿಸ್ತವೆ. 330i ಹಿಂಗೆ ಕಾಣಿಸುತ್ತೆ, 330i Li ಕೂಡ ಹಿಂಗೆ ಕಾಣಿಸುತ್ತೆ. ನಿಮಗೆ ಯಾವುದು ಯಾವ ಕಾರು ಅಂತ ಗೊತ್ತಾಗಲ್ಲ ಅನ್ಲೆಸ್ ಯು ಆರ್ ಅನ್ ಎಂಥೂಸಿಯಾಸ್ಟ್. ಹಿಂದೆ ಬ್ಯಾಡ್ಜ್ ನೋಡಿದ್ರೆ 340i ಅಂತ ನೋಡಿದ್ರೆ ಮಾತ್ರ 340i ಅಂತ ಅನ್ಸೋದು. ಅದರ್ವೈಸ್ ಎಲ್ಲ ಕಾರು ಒಂದೇ ತರ ಕಾಣಿಸ್ತವೆ. ಇದೇ ರೀಸನ್ಗೆ BMW ಸೂಪರ್ ಕಾರ್ಸು, ಸ್ಪೋರ್ಟ್ಸ್ ಕಾರು ಇಷ್ಟಪಡೋರು BMW ಪ್ರಿಫರ್ ಮಾಡಲ್ಲ. ಯಾಕಂದ್ರೆ ಇಟ್ಸ್ ಅ ನಾರ್ಮಲ್ ಸ್ಲೀಪರ್ ಲುಕ್ ಅಂತ ಹೇಳ್ತಾರೆ. ಏನ್ ನಾರ್ಮಲ್ ಕಾರ್ ತರ ಇದೆಯಲ್ಲ ಗುರು, ಇದ್ರಲ್ಲಿ ಏನ್ ಸ್ಪೆಷಾಲಿಟಿ ಅಂತಾರೆ. ಬಟ್ ಆಕ್ಚುಲಿ ಈ ಕಾರ್ಗಳು ಸೂಪರ್ ಕಾರ್ಗಳನ್ನ ತಿಂದಾಕ್ತವೆ, ಅದೇ ಸ್ಪೆಷಾಲಿಟಿ. ಸೂಪರ್ ಕಾರ್ ಕಿಲ್ಲರ್. BMW ನಲ್ಲಿ M5 ಅಂತ ಒಂದು ಮಾಡೆಲ್ ಇದೆ. ಆ M5 ನಿಮ್ಗೆ ಲ್ಯಾಂಬೋರ್ಗಿನಿ, ಆಡಿ, ಫೆರಾರಿ ಅದ್ರಗಳ ಜೊತೆ ಗುದ್ದಾಡೋ ಅಂತ ಕಾರ್ ಅದು. ಬಟ್ ಅದು ಆಕ್ಚುಲಿ ನೋಡಕ್ ಹಿಂಗೆ ಇರುತ್ತೆ, ಒಂಥರ ನಾರ್ಮಲ್ ಸಿಡಾನ್ ತರ ಇರುತ್ತೆ. ಬಟ್ ಆ ಗಾಡಿಗಳನ್ನ ತಿಂದಾಕ್ತಾವ ನೋಡಿ. ಇದನ್ನು ಅಷ್ಟೇ 384 ಹಾರ್ಸ್ ಪವರ್ ಗುರು. ಈ ಸೆಗ್ಮೆಂಟ್ ಅಲ್ಲೇ ಯಾವ್ದು ಇಷ್ಟು ಪವರ್ ಮಾಡಲ್ಲ. ಅದನ್ನು ಕೇಳಿದೆ ನಾನು. 1 ಕೋಟಿ ರೇಂಜ್ ಅಲ್ಲಿ ಇದಕ್ಕಿನ್ನ ಬೀಟ್ ಮಾಡೋ ಕಾರ್ ಯಾವ್ದು ಇಲ್ಲ ಅಂತ ಹೇಳಿದ್ರು. ಇದಕ್ಕಿನ್ನ ಬೀಟ್ ಮಾಡೋ ಕಾರು ಪ್ರಾಬಬ್ಲಿ ಈಗ ಬರ್ತಾ ಇದೆ RS5 ಮೋಸ್ಟ್ಲಿ. ಅದನ್ನ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ. ಹೊಸ RS5 ಬಿಟ್ಟಿದ್ದಾನೆ, ಬಟ್ ಇಂಡಿಯಾಗೆ ಬಂದಿಲ್ಲ ಇನ್ನ. ಆಡಿದು ಕ್ರೇಜಿ ಆಗಿದೆ ಅದು ಗಾಡಿ. ಆಡಿದು ಓಕೆ. ಬಟ್ RS5 ಅಗೇನ್ ಅದು M3 ಕಾಂಪಿಟೇಷನ್, ಅದು M340 ಆಗಲ್ಲ.
ಸೊ ಇದಕ್ಕೆ ಡೈರೆಕ್ಟ್ ರೈವಲ್ ನೋಡೋದಾದ್ರೆ ನಿಮಗೆ ಆಡಿಲಿ S5 ಬರುತ್ತೆ. ಇದಕ್ಕೆ ಜಾಸ್ತಿ ಇದಕ್ಕೆ ಕಾಂಪಿಟೇಷನ್ ಆಕ್ಚುಲಿ ಇಲ್ಲ, ಇಂಡಿಯಾಲಂತೂ ಇದು ಕಾಂಪಿಟೇಷನ್ ಇಲ್ಲ ಅನ್ಲೆಸ್ ಯು ಆರ್ ಗೆಟಿಂಗ್ ಅ ಟ್ಯೂನ್ಡ್ ಕಾರ್. ಇದಕ್ಕೆ ಡೈರೆಕ್ಟ್ ರೈವಲ್ ಅಂತ ಯಾವುದು ಇಲ್ಲ ಇವಾಗ ಸದ್ಯಕ್ಕೆ. ಅದೇ ಆಡಿ S5 ಎಲ್ಲ ಇದೆ, ಬಟ್ ದೆನ್ ಇದಕ್ಕಿರೋ ಹೆಸರು ಹೈಪ್ ಅದಕ್ಕಿಲ್ಲ. ಅದು ಒಳ್ಳೆ ಕಾರನೇ, ಬಟ್ ಅಂಡರ್ ರೇಟೆಡ್. ಇದು ಸ್ವಲ್ಪ ನೀವು ಓವರ್ ರೇಟೆಡ್ ಅಂತಾನು ಹೇಳಕ್ಕಾಗಲ್ಲ, ಒಂಥರ ಎಂಥೂಸಿಯಾಸ್ಟ್ ಕಾರ್ ಬ್ರೋ ಇದು ಬೇಸಿಕಲಿ. BMW ಆ ತರ ಕಾರ್ ಇದು. ಒರಿಜಿನಲ್ ಇದ್ರವ್ರಿಗೆ ಗೊತ್ತಾಗುತ್ತೆ ಅಥವಾ ಡ್ರೈವರ್ಸ್ ಕಾರ್, ಬೇಸಿಕಲಿ ಡ್ರೈವರ್ಸ್ ಕಾರ್. ಆಕ್ಚುಲಿ ಇವಾಗ ಇದರಲ್ಲಿ M ಸಸ್ಪೆನ್ಷನ್ ಮಾಡಿದ್ದಾನೆ. ಮುಂಚೆ ಇದ್ದಿದ್ದ ಕಾರ್ಗಳಲ್ಲಿ 24 ಮಾಡಲ್ ವರ್ಗೂ ಸ್ಟಿಫ್ ಸಸ್ಪೆನ್ಷನ್ ಫಿಕ್ಸ್ ಇತ್ತು. ಈಗ ಇದರಲ್ಲಿ M ಸಸ್ಪೆನ್ಷನ್, M ಅಡಾಪ್ಟಿವ್ ಸಸ್ಪೆನ್ಷನ್ ಅಂತ ಮಾಡಿದ್ದಾನೆ. ನಿಮ್ಗೆ ಸ್ಪೋರ್ಟ್ಸ್ ಮೋಡು, ಕಂಫರ್ಟ್ ಮೋಡು, ಈಕೋ ಮೋಡ್ ಎಲ್ಲ ಇದೆಯಲ್ಲ, ಅದ್ರ ತಕ್ಕಂಗೆ ಇದ್ರದ್ದು ಸ್ಟಿಫ್ನೆಸ್ ಚೇಂಜ್ ಆಗುತ್ತೆ. ಗಾಡಿ ಸ್ಪೋರ್ಟ್ ಮೋಡ್ ಹಾಕೊಂಡ್ರೆ ಹೈಟ್ ಚೇಂಜ್ ಆಗಲ್ಲ, ಮತ್ತೆ ಸ್ಪೋರ್ಟ್ ಮೋಡ್ ಹಾಕೊಂಡ್ರೆ ಸ್ಟಿಫ್ ಆಗ್ಬಿಡುತ್ತೆ ಸಸ್ಪೆನ್ಷನ್. ಹೌದು, ಅಂದ್ರೆ ಪ್ರತಿ ಒಂದು ಬಂಪು ನಿಮ್ಗೆ ಫೀಲ್ ಆಗುತ್ತೆ ಬ್ರೋ. ಅದು ಸ್ಟೇರಿಂಗ್ ಟೈಟ್ ಆದಂಗೆ ಅನಿಸ್ತಾ ಇರುತ್ತೆ ನನಗೆ. ಅದನ್ನ ಅಡಾಪ್ಟಿವ್ ಸಸ್ಪೆನ್ಷನ್ ಇದರಲ್ಲಿ ಇರೋದು, M ಅಡಾಪ್ಟಿವ್ ಸಸ್ಪೆನ್ಷನ್. ಕಂಫರ್ಟ್ ಮೋಡ್ ಹಾಕೊಂಡ್ರೆ ಸ್ವಲ್ಪ ಲೂಸ್ ಆಗುತ್ತೆ, ಆರಾಮಾಗಿ ಸ್ವಲ್ಪ ಆರಾಮ ಇರುತ್ತೆ. ಇದ್ರದ್ದು 2 years ಓಲ್ಡ್ ಮಾಡಲ್ ಅಲ್ಲಿ ಇದೆಲ್ಲ ಇರ್ಲಿಲ್ಲ, ಈ ಫೀಚರ್ಸ್ ಎಲ್ಲ. ಇದು ಹೊಸದ್ರಲ್ಲಿ ಇದೆ. ಇನ್ಫ್ಯಾಕ್ಟ್ US ಮಾರೋ ಕಾರ್ಗಳೆಲ್ಲ 48 ವೋಲ್ಟ್ ಹೈಬ್ರಿಡ್ ಕೂಡ ಮಾಡ್ಬಿಟ್ಟಿದ್ದಾನೆ ಇಂಜಿನ್ಗೆ. ಇದ್ರಲ್ಲಿ ಅದಿಲ್ಲ, ಪ್ಯೂರ್ ಇನ್ಲೈನ್ 6 ಅಷ್ಟೇ ಅನ್ಸುತ್ತೆ ಇದ್ರಲ್ಲಿ. ಇಂಡಿಯಾಗ ಇನ್ನ ಹೈಬ್ರಿಡ್ ಸಿಸ್ಟಮ್ದು ತಗೊಂಡ್ ಬಂದಿಲ್ಲ ಅವರು. ಸೊ ಅದ್ ಬಿಟ್ರೆ ಬೇರೆ ತಿಳ್ಕೊಬೇಕು ಬ್ರೋ, ಕಾರಲ್ಲಿ ನೀವು ಬೇರೆಲ್ಲ ಟೆಕ್ನಿಕಲ್ ಫೀಚರ್ಸ್ ಬೇಜಾನ್ ಇದೆ. ಈ ಕಾರ್ ಬಗ್ಗೆ ನೀವು ಮಾತಾಡಿದ್ರೆ ಈ ಫುಲ್ ದಿನ ಎಲ್ಲ ಮಾತಾಡ್ಕೊಂಡು ಕೂತ್ಕೋಬಹುದು, ಅಷ್ಟು ಫೀಚರ್ಸ್ ಇದೆ ಈ ಕಾರಲ್ಲಿ. ಮೇನ್ ಹೈಲೈಟ್ ಫೀಚರ್ ನಾನು ನಿಮ್ಗೆ ಇಂಜಿನ್ ಅದೆಲ್ಲ ಹೇಳ್ಬಿಟ್ಟೆ. M ಡಿಫರೆನ್ಷಿಯಲ್ ಇದೆ ಇದರಲ್ಲಿ. M ಡಿಫರೆನ್ಷಿಯಲ್ ಅಂದ್ರೆ ರೇರ್ ವೀಲ್ಗೆ. ಸೊ M ಅಡಾಪ್ಟಿವ್ ಸಸ್ಪೆನ್ಷನ್ ಇದೆ, ಅದೇ ಈ ಕಾರ್ದು ಹೈಲೈಟ್. ಮೈನ್ ಏನಂದ್ರೆ ಈ ಕಾರ್ನ ನೀವು ಸ್ಟೇಜ್ 2 ಒಳ್ಳೆ ಫ್ರೀ ಫ್ಲೋ ಎಕ್ಸಾಸ್ಟ್ ಹಾಕ್ಬಿಟ್ಟು ಸ್ಟೇಜ್ 2 ಟ್ಯೂನ್ ಮಾಡ್ಬಿಟ್ರೆ ಈ 384 ಹಾರ್ಸ್ ಪವರ್ ಏನಿದೆ 600-650 ಹಾರ್ಸ್ ಪವರ್ ಈಸಿ ಪುಷ್ ಮಾಡ್ಬಿಡ್ಬೋದು, ಜಾಸ್ತಿ ಸ್ಟ್ರೆಸ್ಸೇ ಇಲ್ಲಂಗೆ. ಸೊ 650 ಹಾರ್ಸ್ ಪವರ್ ಅಂದ್ರೆ ಅದು M5 ಪವರ್ ಲೆವೆಲ್. 800 Nm ಟಾರ್ಕ್ ಮಾಡಬಹುದು ಈಸಿ. ಏನೋ ಒಂದು 15ರಿಂದ ಒಂದು 18 ಲಕ್ಷ ಖರ್ಚಾಗುತ್ತೆ, ಪೀಸ್ ಆಗಿ ಮಾಡ್ಕೋಬಹುದು. ಒಂದು ದೊಡ್ಡ ಟರ್ಬೋ ಹಾಕ್ಬಿಟ್ರೆ ಸಾಕು. ಮ್ಯಾನಿಫೋಲ್ಡ್, ಏರ್ ಇಂಟೇಕ್ ಅದೆಲ್ಲ ಸ್ವಲ್ಪ ಚೇಂಜ್ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ಮಾಡ್ಬೋದು. ಇದನ್ನ ಕ್ವಾಡ್ ಎಕ್ಸಾಸ್ಟ್ ಬರುತ್ತೆ ಸೆಟಪ್, ಅದೆಲ್ಲ ಮಾಡ್ಕೋಬಹುದು ಆಕ್ಚುಲಿ. ಅವ್ರು ಹೇಳ್ತಾ ಇದ್ರು ಅದೇ M2 ನೆಕ್ಸ್ಟ್ ಟ್ಯೂನ್ ಮಾಡಿದ್ರೆ ಇದು M2 ಪರ್ಫಾರ್ಮೆನ್ಸ್ ಕೊಡುತ್ತೆ ಅಂತ ಹೇಳ್ತಾ ಇದ್ರು. M2 ಏನು ಆಲ್ಮೋಸ್ಟ್ ನೀವು M3 ರೇಂಜ್ ಗೆಲ್ಲ ಪರ್ಫಾರ್ಮೆನ್ಸ್ ಮಾಡ್ಕೋಬಹುದು. 500 ಹಾರ್ಸ್ ಪವರ್ ಎಲ್ಲ ಈಸಿ ಮಾಡ್ಬೋದು ಬ್ರೋ ಇದರಲ್ಲಿ. ನೆಸೆಸಿಟಿ ಇಲ್ಲ ಅಲ್ಲ ಬ್ರೋ ನಂಗೆ. ನೆಸೆಸಿಟಿ ಇಲ್ಲ. ಇವಾಗ ಇರೋದನ್ನ ಪುಷ್ ಮಾಡಿ ಫಸ್ಟ್ ಐ ಥಿಂಕ್ ಯು ಆರ್ ನ್ಯೂ ಟು ಸೆಡಾನ್. ನೀವು SUV ಓಡಿಸ್ತಾ ಇದ್ದೀವಿ, ನೀವು ತಾರೆ ಓಡಿಸ್ತಾ ಇದ್ದೀವಿ. ಸೆಡಾನ್ ಇತ್ತು ನನ್ನ ಹತ್ರ, ಬಟ್ ರೆಗ್ಯುಲರ್ ಡ್ರೈವ್ SUVನೇ ತಾರೆ ನಂದು. ಸೊ ನಾನು ಹೇಳೋದೇನಂದ್ರೆ ಫಸ್ಟ್ ಇದಕ್ಕೆ ಯೂಸ್ ಟು ಆಗಿ ಈ ಪವರ್ನ ಫುಲ್ ಆಗಿ ಯೂಸ್ ಮಾಡ್ಕೊಳ್ಳೋ ಅಂತ ಸ್ಕಿಲ್ ಸೆಟ್ ನೀವು ಡೆವಲಪ್ ಮಾಡ್ಕೋಬೇಕು. ಪುಷ್ ಟ್ಯೂನ್ಗೆನೆಲ್ಲ ಆಮೇಲೆ ಫಸ್ಟ್ ಈ 384 ಹಾರ್ಸ್ ಪವರ್ ನ ಹ್ಯಾಂಡಲ್ ಮಾಡಕ್ ಬರ್ಬೇಕಲ್ಲ ನಿಮ್ಗೆ, ಅದು ಕಷ್ಟ ಬ್ರೋ. ಇವಾಗ ಟಾಪ್ ಪವರ್ ನ ನೀವು ಆಕ್ಚುಲಿ ಹ್ಯಾಂಡಲ್ ಮಾಡಬೇಕು. ಟಾಪ್ ಸ್ಪೀಡ್ ಐ ಥಿಂಕ್ 250 ಎಲೆಕ್ಟ್ರಾನಿಕಲ್ ಲಿಮಿಟೆಡ್. ಇದು ಅದಕ್ಕಿಂತ ಜಾಸ್ತಿ ಹೋಗುತ್ತೆ. 300+ ಐತೆ. 300+ 8 ಸ್ಪೀಡ್ ಆಟೋ ನೀವು ಅನ್ಲಾಕ್ ಮಾಡಬೇಕು. ಸ್ಟಾಕ್ ಅಲ್ಲಿ 250 ಲಿಮಿಟ್ ಮಾಡ್ಬಿಟ್ಟಿರ್ತಾರೆ ಎಲೆಕ್ಟ್ರಾನಿಕ್. ಎಲ್ಲ ಇಂಡಿಯನ್ ಕಾರ್ಸ್ ಅಷ್ಟೇ ಪರ್ಫಾರ್ಮೆನ್ಸ್ 250 ಲಿಮಿಟ್ ಮಾಡ್ಬಿಡ್ತಾನೆ. 250 ಲಿಮಿಟ್ ಹಿಂಗ್ ಕುತ್ಕೊಂಡ್ಬಿಡ್ತಿದ್ವಿ. ಅಷ್ಟೊಂದು ಎಲ್ಲಿ ಅನ್ಲಾಕ್ ಮಾಡಿಸಿದ್ರೆ ಆಕ್ಚುಲಿ ಈ ಕಾರ್ 2021-22 ಮಾಡಲ್ ಏನಿತ್ತು ಫ್ರೀ LCI ಮಾಡಲ್ಗಳು, ಅದು ಸ್ವಲ್ಪ ಟ್ಯೂನ್ ಮಾಡಕ್ ಈಸಿ ಇತ್ತು. ಆಮೇಲೆ ಏನ್ ಮಾಡ್ಬಿಟ್ಟ, ಇದು LCI 2 ಅನ್ಸುತ್ತೆ ಇದು. ಇದರಲ್ಲಿ ECU ಲಾಕ್ ಮಾಡ್ಬಿಟ್ಟಿದ್ದಾನೆ. ಈ ECU ಅನ್ಲಾಕ್ ಮಾಡ್ಬೇಕಂದ್ರೆ ನೀವು ಇದಕ್ಕೆ ಕಳಿಸ್ಬೇಕು, ಎಲ್ಲ ಯುರೋಪ್ಗೆಲ್ಲ ಕಳಿಸ್ಬೇಕು. ಫೆಮ್ಟೋ ಅಂತಾರೆ ಅದನ್ನ. ಫೆಮ್ಟೋ ಅನ್ನೋ ಒಂದು ಕಂಪ್ನಿ ಇದೆ, ಫೆಮ್ಟೋ ಅನ್ಲಾಕ್ ಅಂತಾರೆ. ಅದಕ್ಕೆ 1.5 ಲಕ್ಷ ಖರ್ಚಾಗುತ್ತೆ ಬರೀ ಅನ್ಲಾಕ್ ಮಾಡಕ್ಕೆ. ಆಮೇಲೆ ಟ್ಯೂನ್ ಮಾಡಕ್ ಸ್ಟಾರ್ಟ್ ಮಾಡ್ಬೋದು. ಈ ಕಾರ್ಸ್ ಎಲ್ಲ ಲಾಕ್ ಮಾಡಿದ್ದಾನೆ ಆಕ್ಚುಲಿ ಇವಾಗ ಕಂಪ್ಲೀಟ್ ಎಲ್ಲದನ್ನು. ಅಥವಾ ಈ ಬರೋ ಎಲ್ಲ ಕಾರ್ಸು ಅಷ್ಟೇ, ಎಲ್ಲಾನು ECU ಲಾಕ್ ಮಾಡ್ಬಿಟ್ಟಿದ್ದಾನೆ. 21-22 ಕಾರ್ಸು ಆಕ್ಚುಲಿ ಇನ್ನ ಈಸಿ ಟ್ಯೂನ್ ಮಾಡೋದು, ಅದ್ರಲ್ಲಿ ಲಾಕ್ ಇರ್ಲಿಲ್ಲ, ಡೈರೆಕ್ಟ್ ಟ್ಯೂನ್ ಮಾಡ್ಬೋದಿತ್ತು. ಇವಾಗ ನಮಗಿರೋ ರೋಡಿಗೆ ಇವರು ಲಾಕ್ ಮಾಡಿರೋದು ಇನ್ನ ಕಡಿಮೆ ಲಾಕ್ ಮಾಡಿದ್ರೆ ಬೆಟರ್ ಆಗಿರುತ್ತೆ. ಆ ಸ್ಪೀಡ್ ಹೋಗಕ್ ಹೋದ್ರೆ ಬೇಕಾದಷ್ಟು ಆಯ್ತು ಬ್ರೋ. ಆಕ್ಚುಲಿ ನೋಡಿ ಇದ್ರಲ್ಲಿ ಬ್ರೇಕ್ಸ್ ಎಲ್ಲ ಅಪ್ಗ್ರೇಡ್ ಮಾಡಿದ್ದಾನೆ. ಹಳೆ ಮಾಡಲ್ ಈ ತರ ಬ್ರೇಕ್ಸ್ ಇರ್ಲಿಲ್ಲ, ಕೊಡ್ತಾರಲ್ಲ. ಅದೇ ನೀವು ಕೇಳಿದ್ರಲ್ಲ ಅವತ್ತೇ ಕೇಳಿದ್ರಿ, ಇದೆಲ್ಲ ಚೇಂಜ್ ಮಾಡಿದ್ರೆ ಇದರಲ್ಲಿ M ಕ್ಯಾಲಿಪರ್ಸ್ ತರನೇ ಬ್ರೇಕ್ ಮಾಡ್ಬಿಟ್ಟಿದ್ದಾನೆ. ಯಾಕಂದ್ರೆ ಅಲ್ಲಿ ಕ್ಯಾಲಿಪರ್ಸ್ ಮೇಲೆ M ಅಂತ ಬರ್ತಿದ್ದಾನೆ. ಹೌದು. ಸೊ ಬ್ರೇಕಿಂಗ್ ಚೆನ್ನಾಗಿದೆ ಈ ಗಾಡೀಲಿ. ನೋಡೋಣ ಈಗ ಒಂದು ಡ್ರೈವ್ ಹೋದ್ರೆ ಗೊತ್ತಾಗತ್ತೆ ಗಾಡಿದು ಏನಾಗುತ್ತೆ ಅಂತ. ಹೋಗೋಣ ಬನ್ನಿ ಒಂದು ರೈಡ್. ಸೊ ನಮ್ಮ ಬೈಕ್ ಬಗ್ಗೆ ಏನಾದ್ರು ಕೇಳ್ತೀರಾ ಅಂದ್ರೆ ಹೇಳಿ. ನಿಮ್ ಬೈಕ್ ನಾನು ನೋಡ್ತಾ ಇದ್ದೆ, ಅದನ್ನೇ ಬೈಕ್ನ. ಆಯ್ತಾ, ನಾನು ನೋಡಿರ್ಲಿಲ್ಲ, ಸೈಡಿಂದ ನೋಡಿದೆ, ಚೆನ್ನಾಗಿತ್ತು. ಸೈಡಿಂದ ನೋಡ್ಬೇಕಾದ್ರೆ ತುಂಬಾ ಚೆನ್ನಾಗಿತ್ತು. ಬಟ್ ಆಮೇಲೆ ಇದನ್ನ ನೋಡ್ತಾ ಇದ್ದೆ ನಾನು ಈ ಕಡೆಯಿಂದ, ಮೇಜರ್ ಆಗಿ ಇದನ್ನ ನೋಡ್ತಾ ಇದ್ದೆ ನಾನು. ಇದೇನಿದು ಒಳ್ಳೆ ಏಲಿಯನ್ ತರ ಐತಲ್ಲ ಫ್ರಂಟ್ ಬ್ರೋ ಅಂತ ಕೇಳ್ತಾ ಇದ್ದೆ ನಾನು ಅವ್ರನ್ನ. ಬ್ರೋ ಇದಕ್ಕೆ ನನಗೊಂದೇ ಹೇಳ್ರಿ, 30 ಲಕ್ಷ ಕೊಟ್ರೆ ನಿಮ್ಗೆ ಒಳ್ಳೆ ಕಾರೇ ಸಿಗುತ್ತೆ.
ಡೆಫಿನೆಟ್ಲಿ ಸಿಗುತ್ತೆ. ನಾನ್ ಬೈಕ್ ಎಂತೂಸಿಯಾಸ್ಟ್ ಅಲ್ಲ, ನನಗೆ ಬೈಕ್ ಬಗ್ಗೆ ಗೊತ್ತಿಲ್ಲ. ನಾನು ನಿಂಜಾ 300 ಇಕ್ಕಿದ್ದೆ ಲಾಸ್ಟ್, ಅದೇ ಲಾಸ್ಟ್. ಆದ್ಮೇಲೆ ಬೈಕ್ಸಿಗೆ ಹೋಗಿಲ್ಲ ನಾನು. 30 ಲಕ್ಷ ಕೊಟ್ಟು ಈ ಬೈಕ್ ನ ಏನಕ್ಕೆ ತಗೊಂಡ್ರಿ ನೀವು? ಒಂದ್ಸರಿ ಓಡಿಸ್ರೆ ಗೊತ್ತಾಗುತ್ತೆ ನಿಮ್ಗೆ. ನನಗೆ ಬ್ರೋ ನನಗೆ ತುಂಬಾ ಆಸೆ ಇದೆ ಜೀವನದ ಮೇಲೆ. ಅಂಡ್ ಮೋರ್ ಓವರ್ ನೀವು ಆಲ್ರೆಡಿ ಬ್ರೋ ಯು ಹ್ಯಾವ್ ಬೀನ್ ಥ್ರೂ ಎವ್ರಿಥಿಂಗ್. ಎಲ್ಲ ಒಂದ್ಸಲ ಆಕ್ಸಿಡೆಂಟ್ ಆಗಿತ್ತು ನಿಮ್ದು, ಎಲ್ಲ ಜರ್ನಿ ರೀಸ್ಟಾರ್ಟ್ ಮಾಡಿದ್ರಿ, ಮತ್ತೆ ಕನ್ನಡದಲ್ಲಿ ಬಂದ್ರಿ, ಎಲ್ಲ ಮಾಡಿದ್ರಿ. ಅದಾದ್ಮೇಲೆ ಕೂಡ ನೀವು ಈ ತರನೇ ಎಲ್ಲ ಸ್ಪೀಡು ಫಾಸ್ಟು ಆ ಎಕ್ಸೈಟ್ಮೆಂಟ್ ಏನಕ್ಕೆ ಬಿಟ್ಕೊಡ್ತಾ ಇಲ್ಲ ನೀವು? ಏನ್ ಮಾಡೋದು, ನಮ್ ಜೀವನನೇ ಇದೆ ಅಲ್ಲ, ಇದ್ರ ಮೇಲೆ ನಮ್ ಜೀವನ ನಡೀತಾ ಇರೋದು. ಸೊ ಬಿಟ್ಕೊಡಕ್ ನನ್ಗೂ ಇಷ್ಟ ಇಲ್ಲ. ಪ್ಲಸ್ ಮೋರ್ ಓವರ್ ನನ್ನ ಪ್ಯಾಷನ್ನೇ ಅದು, ಬೈಕ್ಸು ಕಾರ್ಸೇ ನನ್ನ ಪ್ಯಾಷನ್. ಅದ್ ಬಿಟ್ಟು ನಂಗೆ ಬೇರೆ ಏನ್ ಮಾಡಿದ್ರು ಇಂಟ್ರೆಸ್ಟ್ ಬರಲ್ಲ, ಅದು ತಲೆಗೂ ಹೋಗಲ್ಲ. ನನಗೆ ಇದೇ ಸಾಕು ಗುರು, ನಾನು ಇಷ್ಟರಲ್ಲೇ ಇರ್ತೀನಿ, ನಾನು ಇದ್ರಲ್ಲೇ ಇದ್ದೀನಿ. ನೆಕ್ಸ್ಟ್ ಬೈಕ್ ಏನಾದ್ರು ಹಿಂಟ್ ಕೊಡ್ತೀರಾ? ಇದೇ ಲಾಸ್ಟಾ? ಆಕ್ಚುಲಿ ಇನ್ನೊಂದು ಬೈಕ್ ತಗೊಂಡಿದ್ದೀನಿ, ನಮ್ ಡಾರ್ಲಿಂಗ್ಸ್ಗೆಲ್ಲ ಫೇವ್ರೆಟ್ ಬೈಕ್ ಅದು. ತಗೊಂಡಿದ್ದೀನಿ, ಇನ್ನ ರಿವೀಲ್ ಮಾಡಿಲ್ಲ. ಆಕ್ಚುಲಿ ಇವಾಗ ನಂಗೆ ತಲೆ ಕೆಟ್ಟೋಯ್ತು. ಬೇಡ ಗುರು, ಡ್ಯೂಕ್ ನ ಮನೇಲಿ ಇಕ್ಬಿಡೋಣ, ಸೂಪರ್ ಡ್ಯೂಕ್ ನ, ಅದ್ರಲ್ಲೇ ಹೋಗೋಣ, ಅದ್ರಲ್ಲಿ ಹೋದ್ರೆ ಒಂದ್ ಕದರ್ ಏನಂತ. ಬಟ್ ಇನ್ನ ಜನಕ್ಕೆ ತೋರಿಸಿಲ್ಲ ನಾನು, ಅದಕ್ಕೋಸ್ಕರ ಸುಮ್ನೆ ಬೇಡ ಬಿಡು ಆಯ್ತು. ಆಮೇಲೆ ನೀವು ವ್ಲಾಗ್ ಮಾಡಕ್, ನೀವು ಅಪ್ಲೋಡ್ ಮಾಡಕ್ ನಾನು ಬಿಡಲ್ಲ. ಕರೆಕ್ಟ್ ಪಾಯಿಂಟ್. ನನಗೆ ಅಪ್ಲೋಡ್ ಆಗ ನನಗೆ ಒಳ್ಳೆ ಇವಾಗ ಚೆನ್ನಾಗಿ ಹೋಗ್ತಾ ಇದೀನಿ, ಅಪ್ಲೋಡ್ ಮಾಡಕ್ ಬಿಟ್ಟಿಲ್ಲ ಪ್ರಾಬ್ಲಮ್ ಆಗುತ್ತೆ ನನಗೆ. ಅದಕ್ಕೆ ಇದು ಅಂದ್ರೆ ಬ್ರೋ ಇದು ಕಾಂಪಿಟೇಷನ್, ಎನಿ ಕಾಂಪಿಟೇಷನ್ ಇದಕ್ಕೆ ಅಂತ ಹೇಳ್ಬಿಟ್ಟು ನೀವು ಇದ್ ಮಾಡಿದ್ರೆ ಇದಕ್ಕೆ ಡೈರೆಕ್ಟ್ ಬ್ರೋ, ಇದೇನ್ ಗೊತ್ತಾ, KTM ಅಲ್ಲಿ ಎಲ್ಲಾ ಬೈಕ್ ಅಲ್ಲೂ ಫಸ್ಟ್ ರೇಸ್ ಬೈಕ್ ಮಾಡ್ತಾನೆ, ಆಮೇಲೆ ನೇಕೆಡ್ ಬೈಕ್ ಮಾಡ್ತಾನೆ ಅದ್ರ ಮೇಲೆನೆ. KTM ಅವ್ರು ಹಂಗಲ್ಲ, ಫಸ್ಟೇ ನೇಕೆಡ್ ಬೈಕ್ ಮಾಡಿದ್ದು. ಈ ಸೂಪರ್ ಡ್ಯೂಕೆ ಅವ್ರ ಸ್ಪೆಷಾಲಿಟಿ. KTM ಅಲ್ಲಿ ಯಾವ್ದಾನ ಟಾಪ್ ಗಾಡಿ ಯಾವ್ದು ಅಂದ್ರೆ ಇದೆ, ಇದಕ್ಕೆ ಮೇಲೆ ಗಾಡಿನೇ ಇಲ್ಲ, ಗಾಡಿನೇ ಇಲ್ಲ, ಇದೇ ಟಾಪ್ ಗಾಡಿ. ನನ್ನ ಫೋನ್ ಕಲರಿಂಗ್ ಮ್ಯಾಚ್ ಆಗ್ತಾ ಇದೆ ಗಾಡಿ. ಚೆನ್ನಾಗಿದೆ ಬ್ರೋ. ಹೆಲ್ಮೆಟ್ ಎಷ್ಟು ಇರ್ಬೋದು ಬ್ರೋ? ಏನೊಂದು 80,000 1 ಲಕ್ಷ ಇರುತ್ತಾ? 1.25 ಲಕ್ಷ. 1.25 ಲಕ್ಷ ಕಾರ್ಬನ್ ಫೈಬರ್. ನೋಡಿದ ತಕ್ಷಣ ಗೊತ್ತಾಯ್ತು ಕಾರ್ಬನ್ ಫೈಬರ್ ಅಂತ, ಗೆಸ್ ಮಾಡಕ್ ಆಗ್ಲಿಲ್ಲ ನಾನು. ಚೆನ್ನಾಗಿತ್ತು ಬ್ರೋ. ಅದೇ ಹೇಳಿದ್ನಲ್ಲ, ನೀವು ಒಂದ್ಸರಿ ಇದನ್ನ ಓಡಿಸಿದ್ರೆ ಬ್ರೋ ನನ್ಗೊಂದು ಯಾವ್ದಾನ ಇಳಿಸ್ಕೊಡಿ ಅಂತ ನೀವೇ ಹೇಳ್ತೀರಾ. ಸಾಕ್ ಬ್ರೋ, ಇವಾಗ ಹೊಟ್ಟೆ ತುಂಬಿಡೈತೆ, ಇದನ್ನ ನೋಡ್ಕೊಂಡ್ರೆ ಸಾಕಾಗ್ಬಿಟ್ಟೈತೆ. ನನ್ನ ಕೇಳಿದ್ರೆ ಆಕ್ಚುಲಿ ಕಾರೇ ಮೋರ್ ಸೇಫ್ ಬ್ರೋ. ನಾನು ಆಕ್ಚುಲಿ ಕಾರ್ ಕಡೆ ಟ್ರಾನ್ಸಿಷನ್ ಆಗೋಣ ಅಂತ ತುಂಬಾ ಆಸೆ ನನ್ಗೂನು, ಬಟ್ ಬೈಕು ಬಿಡಕ್ ಆಗ್ತಾ ಇಲ್ಲ. ಹೇಳಿದ್ನಲ್ಲ, ನಾನು ಆಕ್ಚುಲಿ 340 ಒಂದು ತಗೊಂಡ್ ಸೆಟ್ಲ್ ಆಗ್ಬಿಡೋಣ ಅಂತಾನೆ ಇದ್ದಿದ್ದು. ಇವಾಗ ನೆಕ್ಸ್ಟ್ ಏನಾದ್ರು ಚೇಂಜ್ ಮಾಡ್ತೀರಾ ಅಥವಾ 340 ಏನೇ ತಗೊಂತೀರಾ? ಏನ್ ಮಾಡೋದು, ನೀವು ತಗೊಂಡ್ಬಿಟ್ಟಿದೀರ ಆಲ್ರೆಡಿ. ನಂಗೆ ಇವಾಗ ನಾನು ಬೇರೆ ಯಾವ್ದಾನ ಮುಟ್ಬೇಕು ಇವಾಗ. ಗುರು SMR ತಗೊಂಡವ್ರು ಆಲ್ರೆಡಿ, ನೀನು ಇವಾಗ ಇಳಿಸ್ತಾ ಅಂದ್ಬಿಡ್ತಾರೆ ಜನ. ಹಂಗೆಲ್ಲ ಏನಿಲ್ಲ, ನೀವು ಓಡಿಸಿ ಗೊತ್ತಾಗುತ್ತಲ್ಲ. ನೀವು ಓಡಿಸಿದ್ರಲ್ಲ, ಎಕ್ಸ್ಪೀರಿಯನ್ಸ್ ಆಲ್ರೆಡಿ ಫ್ರೆಂಡ್ಸ್ ಇದೆ ಬ್ರೋ ಕಾರು. ಬಟ್ ಅದೇ ಈ ಲೇಟೆಸ್ಟ್ M ಅಡಾಪ್ಟಿವ್ ಸಸ್ಪೆನ್ಷನ್ ಇರೋ ನಾನು ಇವತ್ತು ತನಕ ಓಡಿಸಿಲ್ಲ. ಓಕೆ ಗೈಸ್, ಬನ್ನಿ ಒಂದು ಡ್ರೈವ್ ಹೋಗೋಣ DV ಅವ್ರ ಜೊತೆ, ನೋಡೋಣ ಓಡಿಸ್ಲಿ ಅವರು ಅಂತ ದೇವ್ರ ಹತ್ರ. ನಾನು ಬನ್ನಿ ಹೋಗೋಣ. ಓಕೆ ಗೈಸ್, ಇವಾಗ ಕಾರ್ ಒಳಗಡೆ ಬಂದಿದೀವಿ ನಾವು. ಬ್ರೋ, ಕಾರ್ ಒಳಗಡೆ ಏನಾದ್ರು ಇದೆಯಾ ಹೇಳೋವಂಥದ್ದು? ಬೇಜಾನ್ ಇದೆ ಆಕ್ಚುಲಿ. ಕಾರ್ಬನ್ ಫೈಬರ್ ಟ್ರಿಮ್ ಎಲ್ಲ ಕೊಟ್ಟಿದ್ದಾರೆ. ಇದು ನೀವು ಆಫ್ ಮಾಡಿದ್ರ ಅಥವಾ ಕಾರಲ್ಲೇ ಹಂಗೆ ಬಂದಿದ್ ಬ್ರೋ? ಇಲ್ಲಿ ಏನೇನೈತೆ ಕಾರಲ್ಲಿ ಏನು ಹೊಸದೇನು ಹಾಕ್ಸಿಲ್ಲ. ಕ್ರೇಜಿಯಾಗಿ ಮಾಡಿದ್ದಾನೆ. ಇದು ಡಿಪ್ಪ ಕಾರ್ಬನ್ ಫೈಬರ್ ಗೊತ್ತಿಲ್ಲ, ಒಟ್ನಲ್ಲಿ ಕಾರ್ಬನ್ ಫೈಬರ್ ಅನ್ಸುತ್ತೆ. ಕ್ರೇಜಿಯಾಗಿ ಮಾಡಿದ್ದಾನೆ ಮಾತ್ರ. ನೋಡಿ, ಇದು ಫುಲ್ ಕರ್ವ್ ಡಿಸ್ಪ್ಲೇ. ಸೊ BMW ಯಾವಾಗಲೂ ಡ್ರೈವರ್ ಅಸಿಸ್ಟೆಡ್ ಡಿಸ್ಪ್ಲೇ ಇರುತ್ತೆ. ನೋಡಿ, AC-ನೂ ಡ್ರೈವರ್ ಟುವರ್ಡ್ಸ್ ಹಿಂಗಿದೆ. ಹೌದು. ಸೊ ಎಲ್ಲಾನು ಡ್ರೈವರ್ಗೆ ಈಸಿಯಾಗಿ ಸಿಕ್ಬೇಕು, ಅದಕ್ಕೆ ಹಿಂಗ್ ಮಾಡೋದು. ಎಲ್ಲ ಬೇರೆ ಕಾರ್ಸ್ ಅಲ್ಲಿ ಸ್ಟ್ರೈಟ್ ಇರುತ್ತೆ, ಇದ್ರಲ್ಲಿ ನೋಡಿ ಡ್ರೈವರ್ ಫೋಕಸ್ ಹಿಂಗಿರುತ್ತೆ, ಕರ್ವ್ ಡಿಸ್ಪ್ಲೇ ಇರುತ್ತೆ ಎಲ್ಲಾನು, ಡ್ಯಾಶ್ ಬೋರ್ಡು. ಸೊ ಗಾಡಿ ಆನ್ ಮಾಡೋಣ. ನೋಡಿ, ಮೋಡ್ ಯಾವ್ದ್ರಲ್ಲಿ ಹೋಗ್ತೀರಾ? ಕಂಫರ್ಟ್ ಹೋಗ್ತೀರಾ? ಕಂಫರ್ಟ್ ಎಲ್ಲ ಇಲ್ಲ ಬ್ರೋ, ನಮ್ದೆಲ್ಲ ಒನ್ ವೇ ಟಿಕೆಟ್. ನಾನು ಯಾರನ್ನು ಜೀವಂತವಾಗಿ ವಾಪಸ್ ಕರ್ಕೊಂಡ್ ಬರ್ತೀನಿ ಅಂತ ಗ್ಯಾರಂಟಿ ಕೊಡಲ್ಲ, ಇವಾಗ ಹೇಳ್ಬಿಟ್ಟಿದ್ದೀನಿ. ಹಿಂಗೆಲ್ಲ ಹೇಳ್ಕೊಡ್ಸ್ಕೊಳ್ರಿ ಬ್ರೋ. ಎಲ್ಲೆಲ್ಲ ಬರ್ಡೇ ಆಗಿತ್ತು, ನಾನು ಬದುಕಬೇಕು ಅಂತ ಆಸೆ ಐತೆ. ಗೈಸ್, ಇಷ್ಟೊಂದು ಭಯ ಪಡಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ, ನೋಡೋಣ ಹೆಂಗಿರುತ್ತೆ ನಮ್ಮ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬಿಟ್ಟು. ಜೀವ ಬೀಜ ಎರಡು ಬಾಯಿನಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಸ್ಪೋರ್ಟ್ ಅಲ್ಲಿ ಸ್ಪೋರ್ಟ್ ಪ್ಲಸ್ ಇದೆ, ಸ್ಪೋರ್ಟ್ ಇಂಡಿವಿಜುವಲ್ ಇದೆ, ಸ್ಪೋರ್ಟ್ ಪ್ಲಸ್ ಹಾಕೊಳ್ಳೋಣ. ಅಬ್ಬಾ, ಅಯ್ಯೋ ದೇವ್ರೆ, ಬ್ರೋ ನಾನ್ ಸತ್ತೆ ಹೋಗ್ತೀನಿ. ಅಯ್ಯೋ, ನಾನು ಬೇರೆ ಮನೆಗೆ ಗ್ಯಾರಂಟಿ ಕೊಡಲ್ಲ ಅಂತ. ಅಯ್ಯೋ ಬ್ರೋ, ಹಿಂಗ್ ಯಾರು ಬ್ರೋ ಓಡಿಸ್ತಾರೆ? 250 ಕಿಲೋಮೀಟರ್ ಯಾರು ಬ್ರೋ ಓಡಿಸ್ತಾರೆ? ಅದಕ್ಕೆ ಯಾರು ಬ್ರೋ ಕಾರ್ ತಗೊಂತಾರೆ ಬ್ರೋ? ನಾರ್ಮಲ್ ಶೋಕಿ ಮಾಡಕ್ ಗೈಸ್, ನನಗೆ ತಲೆ ಸುತ್ತದೆ ಗೈಸ್, ವಾಮಿಟ್ ಎಲ್ಲ ಬರ್ತೈತೆ ನನಗೆ. ಅಪ್ಪ ದೇವ್ರೆ, ತಿರುಗ್ತಾ ಇತ್ತು ನನಗೆ ತಲೆ. ಬ್ರೋ, ವಂಡರ್ಲಾಗ್ ಹೋಗಿಲ್ವಾ ನೀವ್ ಯಾವತ್ತು? ಬ್ರೋ, ವಂಡರ್ಲಾಗ್ ಹೋಗಿದ್ದೀನಿ ಬ್ರೋ. ನನ್ ಕಾರ್ ವಂಡರ್ಲಾ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಬ್ರೋ ನಾನು. ಇದು ಯಾವ್ದು ಬ್ರೋ ಇದು? ಮೊನ್ನೆ ಕಾರ್ ತಗೋಬೋದು, ಇಲ್ಲಿ ಈಗ ಓಡಿಸಿದ್ರೆ ನನಗೆ ಇಲ್ಲೇ ಬ್ರೋ ಗೊತ್ತಾಗುತ್ತೆ. ನಾನೇ ಇಷ್ಟು ಫಾಸ್ಟ್ ಆಗಿ ಹೋಗ್ತಾ ಇಲ್ಲ. ನಾನೇನು 100ರಲ್ಲಿ ಹೋದ್ರೇನೆ ಸ್ಪೀಡು ಅಂತ ಅನ್ಕೊಳ್ಳಿ. ಸೊ ನೋಡಿ, ಇದು 8 ಸ್ಪೀಡ್ ಟ್ರಾನ್ಸ್ಮಿಷನ್ ಇರೋದು ಇದ್ರಲ್ಲಿ, 8 ಸ್ಪೀಡ್ ಆಟೋ. ಓಕೆ. ಸೊ ನಮ್ಗೆ ಆಲ್ಮೋಸ್ಟ್ 7th ಗೇರ್ ಅಲ್ಲೇ ನಿಮ್ಗೆ ಪವರ್ ಕಟ್ ಮಾಡ್ತಾ ಇದೆ, ಅದು 250 ಮೇಲೆ ಹೋಗಿ ಬಿಡ್ತಾ ಇಲ್ಲ. ಹೌದು. ಸೊ 8th ಗೇರ್ ಆಕ್ಚುಲಿ ಈ ಗಾಡಿಗೆ ವೇಸ್ಟ್, ಹಾಕಕ್ಕೆ ಆಗಲ್ಲ. 8th ಗೇರ್ ಹಾಕಿನೂ ಏನು ಯೂಸ್ ಇಲ್ಲ, ಯಾಕಂದ್ರೆ ಅದು ಎನಿವೇಸ್ 250 ಮೇಲೆ ಬಿಡಲ್ಲ ಅದು. ಓಕೆ. ಸೊ ಇದನ್ನ ಅನ್ಲಾಕ್ ಮಾಡಬೇಕು. ಅನ್ಲಾಕ್ ಮಾಡಿ ಒಂದು ಸ್ಟೇಜ್ 2 ಏನಾದ್ರು ಮಾಡಿದ್ರೆ
ಸ್ಟೇಜ್ 1+ ಮಾಡಿಸಿದ್ರೆ ಇದನ್ನೆಲ್ಲ ಅನ್ಲಾಕ್ ಮಾಡ್ತಾರೆ. ಓಕೆ, ಈ 250 ಸ್ಪೀಡ್ ಲಿಮಿಟ್ ಇದೆಲ್ಲ ಅನ್ಲಾಕ್ ಮಾಡ್ತಾರೆ. ಓಕೆ, ಅಷ್ಟು ಮಾಡ್ಬಿಟ್ರೆ ಬೇಜಾನ್ ಆಗೋಯ್ತು ಆಕ್ಚುಲಿ. ಕ್ರೇಜಿ. ಏನಾದ್ರೂ ಕಾರ್ ಮಾರಾಯ, ಈ ಕಾರ್ ಪವರ್ ನನಗೆ ಇವಾಗ ಗೊತ್ತಾಯ್ತು ಕೂತ್ಕೊಂಡು. ನೋಡಿದ್ರ ಬ್ರೋ, ನನಗೆ ಥ್ಯಾಂಕ್ಸ್ ಹೇಳ್ಬೇಕು ನೀವು. ನಮ್ ಕಾರ್ ಹಿಂಗೆಲ್ಲ ಹೋಗುತ್ತಾ ಅಂತ ನಿಮ್ಗೆ ಗೊತ್ತಿರ್ಲಿಲ್ಲ ಬ್ರೋ. ಹೋಗುತ್ತೆ ಅಂತ ಗೊತ್ತಿತ್ತು, ನಾನು ಕುತ್ಕೊಂಡು ನೋಡ್ತೀನಿ ಅಂತ ಗೊತ್ತಿರ್ಲಿಲ್ಲ ಬ್ರೋ. ಅದು ಹೆಂಗೆ ಗೊತ್ತಾ ಬ್ರೋ, ನಾನೇ ನೋಡ್ಕೊಂಡಂಗೆ ಮುಂದೆ. ಸೊ ಸಾಕು ಆಕ್ಚುಲಿ, ಆರಾಮಾಗಿ ಹೋಗೋಣ, ಆರಾಮಾಗಿ. ಲೆಟ್ಸ್ ಎಂಜಾಯ್ ದ ಡ್ರೈವ್. ಎಸ್. ಸೊ ಕಂಫರ್ಟ್ ಮೋಡ್ಗೆ ಹಾಕ್ಬಿಡೋಣ ಇವಾಗ. ಓಕೆ ಬ್ರೋ. ಸ್ಪೋರ್ಟ್ ಮೋಡಲ್ಲಿ ಸಸ್ಪೆನ್ಷನ್ ಎಲ್ಲ ನೋಡಿದೆ, ನೆಕ್ಸ್ಟ್ ಲೆವೆಲ್ ಇದೆ. ಕಂಫರ್ಟ್ ತುಂಬಾ ಸಾಫ್ಟ್ ಆಗ್ಬಿಡುತ್ತೆ ನೋಡಿ. ಕಂಫರ್ಟ್ ಮೋಡಲ್ ಸೌಂಡ್ ಎಲ್ಲ ಕ್ವೈಟ್ ಆಗ್ಬಿಡ್ತಾ ಇದೆ ಇದರಲ್ಲಿ. ಅಂದ್ರೆ ಬ್ರೋ ಕಂಫರ್ಟ್ ನಾನು ಓಡಿಸ್ತೀನಿ. ನಾನು ಕಂಫರ್ಟ್ ಓಡಿಸೋದು ಏನಕ್ಕೆ ಅಂತ ಅಂದ್ರೆ ಫುಲ್ ಎಲ್ಲ ಸಾಫ್ಟ್ ಆಗ್ಬಿಡುತ್ತೆ. ಸ್ಟೀರಿಂಗ್ ಅಷ್ಟು ಸ್ಟಿಫ್ ಇರಲ್ಲ. ರೋಡ್ಗೆ ಬೇಕೇ ಬೇಕು ಕಂಫರ್ಟ್. ಬಟ್ ಈ ತರ ನಾವು ಪರ್ಫಾರ್ಮೆನ್ಸ್ ಹೊಡಿತೀವಿ ಅಂದ್ರೆ ಯಾವತ್ತು ಸ್ಪೋರ್ಟ್ಸ್ ಮೋಡ್ಗೆ ಹಾಕೋಬೇಕು. ಇಲ್ಲ ಅಂದ್ರೆ ಗಾಡಿ ಜಾಸ್ತಿ ಶೇಕ್ ಆಗುತ್ತೆ. ಸ್ಪೋರ್ಟ್ಸ್ ಮೋಡಲ್ ಏನು ಅಡ್ವಾಂಟೇಜ್ ಏನು? ಸಸ್ಪೆನ್ಷನ್ ಸ್ಟಿಫ್ ಆಗುತ್ತೆ ಬ್ರೋ. ಓಕೆ. ಸ್ಟಿಫ್ ಆದ್ರೆ ಏನ್ ಗೊತ್ತಾ, ಗಾಡಿನ ಜಾಸ್ತಿ ಬೌನ್ಸ್ ಆಗಕ್ ಬಿಡಲ್ಲ. ನೆಲದ ಮೇಲೆ ಕೂರ್ಸಿರುತ್ತೆ. ಸಡನ್ ಆಗಿ ಲೇನ್ ಚೇಂಜ್ ಮಾಡ್ಬೇಕಾದ್ರೆ ಏನಾದ್ರು ಪ್ರಾಬ್ಲಮ್ ಆಗಲ್ವಾ? ಏನು ಪ್ರಾಬ್ಲಮ್ ಆಗಲ್ಲ. ಸ್ಪೋರ್ಟ್ ಮಾಡಲ್ ಇದ್ರೇನೆ ನಿಮ್ಗೆ ಸೇಫ್. ಅವಾಗ ನೀವು ಸಡನ್ ಆಗಿ ಹಿಂಗ್ ರೈಟ್ ಲೆಫ್ಟ್ ಹೊಡೆದ್ರೆ ನೋಡಿ, ಇವಾಗ ಗಾಡಿ ಇವಾಗ ಗಾಡಿ ಹಿಂಗ್ ರೋಲ್ ಆಯ್ತಾ, ಇವಾಗ ಅದೇ ಬಾಯಲ್ಲೇ ಹೇಳಿ ಬ್ರೋ. ಯಾಕೆ ಬ್ರೋ? ನೋಡಿ ಇವಾಗ ಡಿಫ್ರೆನ್ಸ್ ನೋಡಿ. ಇವಾಗ ರೋಲ್ ಮಾಡ್ದೆ ತಾನೆ, ಗಾಡಿ ಹಿಂಗಿಂಗ್ ಆಯ್ತು. ಇವಾಗ ಸ್ಪೋರ್ಟ್ಸ್ ಮೋಡ್ ನೋಡಿ, ಅಯ್ಯೋ ಸ್ಪೋರ್ಟ್ ಮಾಡಲ್ ಕರೆಕ್ಟ್ ಆಗಿ ಹಿಂಗಿಂಗ್ ಲೆಫ್ಟ್ ರೈಟ್ ಹೋಗುತ್ತೆ, ಹಿಂಗಿಂಗ್ ಆಗಲ್ಲ. ಅದೇ ಡಿಫ್ರೆನ್ಸ್, ರೋಲ್ ಆಗಲ್ಲ. ಕ್ರೇಜಿ. ಸೊ ನೀವು ಫಾಸ್ಟ್ ಹೋಗ್ಬೇಕು ಅಂದ್ರೆ ಯಾವತ್ತಿದ್ರು ಅನಾಹುತ ಮಾಡ್ಕೊತೀರಾ. ಅದು ನಿಜ. ತುಂಬಾ ಎಕ್ಸಾಂಪಲ್ಸ್ ಇದಾವೆ, ಮಾಡಕ್ ಹೋಗ್ಬೇಡಿ, ನೋಡ್ಕೊಂಡು ಮಾಡಿ. ಬಟ್ ನೀವು ಬ್ರೋ ನಮ್ ಜೊತೆ ಮಾಡಕ್ ಹೋಗ್ಬಿಡಿ ಇವೆಲ್ಲ. ಬನ್ನಿ ಬ್ರೋ, ಇನ್ನೊಂದ್ ರೌಂಡ್ ಹಾಕಿ ಬೇಕಾದ್ರೆ ಅಲ್ಲಿಂದ ಎಗ್ರಿಬಿಟ್ಟು ಕಾಲಿಗೆ ಬಿದ್ಬಿಡ್ತೀನಿ. ನಾನು ಮಾತ್ರ ಬೇಕಾದ್ರೆ ಅಲ್ಲಿ ನಿಂತ್ಕೊಂಡು ನೋಡ್ತೀನಿ ದೂರದಿಲ್ಲ. ಇವನ್ನ ಕೂರಿಸ್ಕೊಂಡು ಹೋಗ್ಬಿಡಿ ಮುಂದೆಗಡೆ. ಬ್ಯೂಟಿಫುಲ್ ಆಗಿದೆ ಬ್ರೋ, ಕಾರ್ ಮಾತ್ರ ಬ್ಯೂಟಿಫುಲ್ ಆಗಿದೆ. ಟೋಟಲಿ ಲವಿಂಗ್ ಇಟ್. ಆ ಕಂಟ್ರೋಲ್ ಆಗಿರ್ಬೋದು, ಆ ಕದರ್, ಆ ಸೌಂಡ್, ಒಳಗಡೆ ಕುತ್ಕೊಳ್ಳೋರ್ಗಂತ ನೆಕ್ಸ್ಟ್ ಲೆವೆಲ್ ಬ್ರಿ. ನೀವು ಫ್ಯಾಮಿಲಿನ ಹಾಕೊಂಡು ಒಳ್ಳೆ ಸ್ಪೋರ್ಟ್ಸ್ ಕಾರ್ ಫೀಲ್ ಕೊಡ್ಬೋದು. ಆಕ್ಚುಲಿ ಫುಲ್ ಫ್ಯಾಮಿಲಿಗೆ ಕೊಡ್ಬೋದು ನೀವು. ಆಕ್ಚುಲಿ ನಿಮ್ಮ ಅಜ್ಜಿ ತಾತದು ವಿಡಿಯೋ ನೋಡ್ದೆ ಇವಾಗ ಅಪ್ಲೋಡ್ ಮಾಡಿರೋದು. ಅವ್ರನ್ನೆಲ್ಲ ಹಾಕೊಂಡು ಹಿಂಗ್ ತುಳಿದಿದ್ರೆ ಏನಾಗಿರೋರು? ಅವ್ರೇನು ತುಳಿದಿದ್ರೆ ಏನಾಗಿರ್ಲಿಲ್ಲ, ಎಲ್ಲ ಆಗಿರೋರು. ಆಮೇಲೆ ಎಲ್ಲ ಸೇರ್ಕೊಂಡು ನನಗೆ ಮಾಡಿರೋರು. ಅಷ್ಟೇ ಆಗ್ತಾ ಇದ್ದಿದ್ದು, ಬೇರೆ ಎಲ್ಲೇನು ಆಗ್ತಾ ಇರ್ಲಿಲ್ಲ. ಈ ತರ ಎಲ್ಲ ಸಜೆಷನ್ಸ್ ನ ಸೀರಿಯಸ್ ಆಗಿ ನಾನು ತಗೊಳ್ಳಲ್ಲ, ನೀವು ತಗೋಬೇಡಿ. ಫ್ಯಾಮಿಲಿ ಹಾಕೊಂಡು ಸ್ಪೋರ್ಟ್ಸ್ ಫೀಲ್ ಅವ್ರಿಗೆ ಕೊಡಕ್ ಹೋಗ್ಬೇಡಿ. ಅವ್ರು ನಿಮಗೆ ಸ್ಪೋರ್ಟ್ಸ್ ಫೀಲ್ ಯಾಕೆ ಕೊಟ್ವಿ ಅಂತ ರಿಗ್ರೆಟ್ ಮಾಡ್ತಾರೆ. ಆಮೇಲೆ ಕೊಟ್ಟಿರೋದ್ನೆಲ್ಲ ಕಿತ್ಕೊಂಡ್ಬಿಡ್ತಾರೆ. ಸೊ ಯೋಚನೆ ಮಾಡಿ, ಏನಾದ್ರು ಮಾಡಿದ್ರೆ ಇಲ್ಲ. ಡ್ರೈವ್ ರೆಸ್ಪಾನ್ಸಿಬ್ಲಿ. ಡ್ರೈವ್ ರೆಸ್ಪಾನ್ಸಿಬಲ್. ನಾವೇನೇ ಮಾಡ್ಬೋದು, ನಮ್ಗೆ ಗೊತ್ತಿದೆ ನಮ್ ಲಿಮಿಟ್ ಏನು, ನಮ್ ಕಂಟ್ರೋಲ್ ಏನು ಅಂತ. ಅದಕ್ಕೋಸ್ಕರ ಮಾಡ್ತೀವಿ. ನಿಮಗೂ ಗೊತ್ತಿದ್ರೆ ಮಾಡಿ, ನನ್ಗೆ ಅದು ಇಟ್ಸ್ ಅಪ್ ಟು ಯು. ಬಟ್ ನೀವು ಹೊಸದಾಗಿ ಎಕ್ಸ್ಪೆರಿಮೆಂಟ್ ಮಾಡಕ್ ಹೋಗ್ಬೇಡಿ. ನಾನು ಹೇಳ್ತೀನಿ ನೋಡ್ರಿ ಗೈಸ್, ನಾನು ಈ ಕಾರ್ ಓನರು, ಬಟ್ ನಾನು ಇಷ್ಟೊಂದು ಡ್ರೈವ್ ಮಾಡಲ್ಲ. ಈ ಲೆವೆಲ್ ನಾನೇ ಡ್ರೈವ್ ಮಾಡಲ್ಲ. ಯಾಕಂದ್ರೆ ನನಗೆ ಈ ಕಾರ್ ಕಂಟ್ರೋಲೇ ಗೊತ್ತಿಲ್ಲ, ತಿಳ್ಕೊಂಡಿಲ್ಲ, ಅಥವಾ ನನಗೆ ಆ ಥರ ಟ್ರ್ಯಾಕು ಇನ್ನೊಂದು ಮತ್ತೊಂದು ಇವು ಎಕ್ಸ್ಪೀರಿಯನ್ಸ್ ಮಾಡ್ದವನೇ ಅಲ್ಲ ನಾನು. ಸೊ ಗೊತ್ತಿರೋರು ಓಡಿಸೋದೇ ಅವ್ರಿಗೆ ಅರ್ಥ ಆಗುತ್ತೆ. ಇವ್ರಿಗೆ ಯಾವ ಕಾರ್ ಕೊಟ್ಟರು ಓಡಿಸ್ತಾರೆ ಇವಾಗ ಇದೇ ಥರ. ಬಟ್ ನನಗೆ ಆ ಥರ ಅಲ್ವಲ್ಲ, ನಾನು ಇನ್ನು ಅಡಾಪ್ಟ್ ಆಗಬೇಕು. ಅಂಡ್ ಮೋರ್ ಓವರ್ ಈ ಸ್ಪೀಡಲ್ಲಿ ಈ ಕಾರ್ನ ನಾನು ಓಡಿಸೋದಿಲ್ಲ, ಲೈಫಲ್ಲೂ ಓಡಿಸಲ್ಲ. ಅದು ಗ್ಯಾರಂಟಿಯಾಗಿ ಬರ್ದಿಟ್ಕೊಂಡ್ಬಿಡ್ರಿ. ಇಷ್ಟೊಂದು ಇವತ್ತೇ ಹೇಳ್ತಾ ಇದ್ದೀನಿ, ಬಿಕಾಸ್ ನಾನು ಎಕ್ಸ್ಪೀರಿಯನ್ಸ್ ಪಕ್ಕದಲ್ಲಿ ಹೋಗೋಣ ಹಿಂಗೆ ಆಗ್ತಾ ಇತ್ತು ನನಗೆ. ಡ್ರೈವಿಂಗಲ್ಲಿ ಏನಾದ್ರು ಮಿಸ್ ಆಗಿ ಒಂದು ಚೂರು ಹೆಚ್ಚು ಕಡಿಮೆ ಆದ್ರೂ ರಿಸ್ಕಿ ಸಿಚುವೇಶನ್ ಇರುತ್ತೆ. ಗಾಡಿ ಕಂಟ್ರೋಲ್ ಐತೆ ಓಕೆ, ಬಟ್ ಬ್ರೋ ಯಾವತ್ತು ಏನ್ ಗೊತ್ತಾ, ಗಾಡಿ ಓಡಿಸೋರ್ಗಿನ ಗಾಡಿಲಿ ಕುತ್ಕೊಳ್ಳೋರ್ಗೆ ಜಾಸ್ತಿ ಭಯ ಆಗೋದು. ಹೌದು. ಗಾಡಿ ಓಡಿಸೋನ್ಗೆ ಸಿಂಕಲ್ ಇರುತ್ತೆ, ರೋಡ್ ಸ್ಪೀಡಲ್ಲಿ ಸಿಂಕಲ್ ಇರ್ತಾನೆ ಅವನು. ಅವ್ನ್ ಗೊತ್ತಿರುತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂತ, ಕುತ್ಕೊಳ್ಳೋರ್ಗೆ ಗೊತ್ತಿರಲ್ಲ. ಅದಕ್ಕೆ ಅವ್ರಿಗೆ ಭಯ ಜಾಸ್ತಿ ಆಗುತ್ತೆ. ಬಟ್ ಎನಿವೇಸ್, ಒಳ್ಳೆ ಗಾಡಿ ತಗೊಂಡಿದ್ದೀರಾ, ಟೋಟಲಿ ಎಂಜಾಯ್ ಮಾಡಿದೆ. ನಾನಂತೂ ಈ ಡ್ರೈವ್ ಸಕ್ಕತ್ ಎಂಜಾಯ್ ಮಾಡಿದೆ. ಒಳ್ಳೆ ಒಂದು ಸ್ಪೋರ್ಟ್ಸ್ ಕಾರ್ ಫೀಲ್ ಆಫ್ಟರ್ ಲಾಂಗ್ ಟೈಮ್. ನಾನು ಟಿ ಕೊಟ್ಟಾಗಿಂದ ಈ ತರ ಪವರ್ ನಾನು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಯಾವತ್ತು. ಕ್ರೇಜಿ ಸಕ್ಕತ್ತಾಗಿದೆ ಮಾತ್ರ ಬ್ರೋ ಗಾಡಿ, ಸೂಪರ್ ಗಾಡಿ. ನೀವ್ ಹೇಳಿದ್ಮೇಲೆ ರಿವ್ಯೂ ಮತ್ತೆ ನಾವ್ ಯಾರ ಹತ್ರ ರಿವ್ಯೂ ಮಾಡ್ಸೋಣ ಸ್ಥಿತಿನೇ ಇಲ್ಲ, ಮುಗ್ದೋಯ್ತು. ಇದು ಆಕ್ಚುಲಿ ರಿವ್ಯೂ ಅಂತಾನೂ ಅಲ್ಲ. ಈ ಕಾರ್ನ ತಿಳ್ಕೋಬೇಕು ಇನ್ ಅಂಡ್ ಔಟ್ ಅಂದ್ರೆ ಅದಕ್ಕೆ ಅಂತಾನೆ ಕಾರ್ ಬ್ಲಾಗರ್ಸ್ ಇರ್ತಾರೆ, ಜರ್ನಲಿಸ್ಟ್ ಇರ್ತಾರೆ, ಅವ್ರನ್ನ ನೋಡಿ. ನಾನೇನು ಡ್ರೈವ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಹೇಳ್ಬೋದು, ಕಾರ್ ಸ್ಪೆಷಾಲಿಟಿ ಏನು, ಹೈಲೈಟ್ ಏನು ಅಂತ ಹೇಳ್ಬೋದು. ಸೊ ಅಷ್ಟ್ ಬಿಟ್ರೆ ಕಾರ್ ಮಾತ್ರ ಬೊಂಬಾಟ್ ಗುರು. ಬನ್ರಿ ಗೈಸ್, ಐ ಥಿಂಕ್ ನೆಕ್ಸ್ಟ್ ಅಪ್ಗ್ರೇಡ್ ನಿಮ್ಗೆ M4 ಇದಾದ್ಮೇಲೆ M2 ಆಸೆ ಇದೆ. ಇನ್ನೊಂದ್ ಸೈಡ್ M2 ಬೇಡ ಬ್ರೋ. M2 see from this M2 is not a lot of difference. ಓಕೆ. M2 ಏನ್ ಜಾಸ್ತಿ ಡಿಫರೆನ್ಸ್ ಇರಲ್ಲ ಇದಕ್ಕಿಂತ. ಹೋದ್ರೆ ನೀವು M4 ಹೋಗ್ಬೇಕು. ಓಕೆ. M4 ಹೋದ್ರೆ ಅದು ಇನ್ನೊಂದು ಲೆವೆಲ್ ಇರುತ್ತೆ. ಅದು ಪ್ರಾಪರ್ ಅಪ್ಗ್ರೇಡ್. ಒಂದು SUV ಪ್ಲಾನ್ ಮಾಡ್ತಾ ಇದೀನಿ, ಹೇಳ್ತೀನಿ ನಿಮಗೆ. ಕ್ಯಾಮೆರಾ. ಓ ನೈಸ್ ನೈಸ್ ನೈಸ್. ಓಕೆ, ಅದನ್ನು ತಗೊಂಡ್ಬನ್ರಿ, ಒಂದ್ ರೌಂಡ್ ಕೊಡ್ರಿ ನನ್ಗೆ. ನೀವು SUV ಆಫ್ ರೋಡ್ ಅಲ್ಲಿ ರೋಡ್ ಬೇಡ. ಇವಾಗ ಐಡಿಯಾನೇ ಚೇಂಜ್ ಮಾಡ್ಬಿಟ್ರಲ್ಲ ಇವಾಗ ನೀವು.
ಇದು ಚೆನ್ನಾಗಿದೆ ಗೈಸ್. ಒಂದ್ ಸ್ವಲ್ಪ ಡ್ರೈವ್ನ ಆರಾಮಾಗಿ ಹೋಗ್ಬಿಟ್ಟು ಅದಾದ್ಮೇಲೆ ಕುತ್ಕೊಂಡು ಮಾತಾಡೋಣ ಚಿಲ್ಲಾಗಿ. ಬನ್ನಿ ಹೋಗೋಣ. ಕಾರ್ನರ್ ತಗೊಳ್ಳೋಣ, ಒಂದು ಕಾರ್ನರು. ಯಾಕೆ ಬ್ರೋ? ಆ ಕಡೆಗೆ ಹೋಗ್ಬೇಕೀಗ. ಹಾ, ಸೊ ಇಲ್ಲಿ ಎಕ್ಸಿಟ್ ತಗೊಂಡು ಆ ಕಡೆಯಿಂದ ಎಂಟ್ರಿ ಕೊಟ್ಟು ಅಲ್ಲಿ ನಿಲ್ಸ್ಕೊಳೋಣ, ಏನಂತೀರಾ? ಓಕೆ ಬ್ರೋ, ಡನ್. ಒಂದೊಳ್ಳೆ ಕಾರ್ನರ್ ತಗೊಳ್ಳೋಣ. Okay, done, ಕಾರ್ನರ್ done. ಕೇಪಬಿಲಿಟಿ ನೋಡ್ಬೇಕು ಗಾಡಿ. ನೋಡೋಣ ಬನ್ನಿ. ಇವರು ಕೇಪಬಿಲಿಟಿ ನೋಡೋಕೆ ನನಗೆ ತೋರಿಸ್ತಾರೆ ಕೇಪಬಿಲಿಟಿ. ಬನ್ನಿ ನೋಡೋಣ. ಸೌಂಡ್ ನೋಡಿ ಡಾರ್ಲಿಂಗ್ಸ್, ಸಾಕಾಗಿದೆ ನೆಕ್ಸ್ಟ್ ಲೆವೆಲ್ ಇದೆಲ್ಲ ಸೌಂಡ್. ವಿಂಡೋ ಓಪನ್ ಮಾಡಿದ್ರೆ ಕೇಳಿಸುತ್ತೆ ಸೌಂಡ್, ಇನ್ನ ಜೋರಾಗಿ ಬೇಡ, ಅದು ವಿಂಡ್ ನಾಯ್ಸ್ ಇದಾಗುತ್ತೆ. ಆದ್ರೂ ಏನ್ ಹೇಳಿ, ಕಿಲ್ಲರ್ ಗುರು. ನೋಡಿ ಹೆಂಗ್ ಉಗ್ಗುತ್ತೆ. ಇನ್ನ ಪುಷ್ ಮಾಡಿದ್ರೆ ನನ್ನೇ ಪುಷ್ ಮಾಡ್ಬಿಡ್ತೀರಾ ನೀವು ಆಚೆ ಕಾರಿಂದ. ನೀವು ಇನ್ನೂ ಪುಷ್ ಅಂದ್ರೆ ಅಲ್ಲಿಗೆ ಬ್ರೋ ಮಾಡ್ತೀರಾ? ಇಷ್ಟಕ್ಕೆ ನನಗೆ ಆಗ್ತಾ ಇಲ್ಲ ಅಪ್ಪ. ಜೀವದ ಮೇಲೆ ಆಸೆನೂ ಹೊರಟೋಗ್ಬಿಡುತ್ತಪ್ಪ ಇವ್ರ ಜೊತೆ. ಒಂದ್ 2 ದಿನ ಹಿಂಗೆ 2 ಕಾರಲ್ಲಿ ಬಂದ್ಬಿಟ್ರೆ. ಒಂದು Z4 ಐತೆ, ತಗೊಂಡ್ಬರ್ತೀನಿ. ಹೌದಾ? ನೋಡೋಣ ಅದ್ರಲ್ಲಿ ಹೆಂಗಿರುತ್ತೆ ಅಂತ. Z4 ಏನ್ ಗೊತ್ತಾ, ನೋಡಿ ಈ ತರ ಕಂಫರ್ಟಬಲ್ ಆಗಿ ನಾವು ಇಷ್ಟು ಸ್ಪೇಸ್ ಇರಲ್ಲ ಒಳಗಡೆ. ಹೌದು, ಅದು ಚಿಕ್ಕ ಕಾರು, 2 ಸೀಟು, ಶೋ ಕೊಡಕ್ಕೆ ಚೆನ್ನಾಗಿದೆ ಕಾರ್ ಅದು. ಶೋ ಗಾಡಿ ಬಟ್ ಕ್ರೇಜಿ. ಇದು ಪ್ರಾಕ್ಟಿಕಲ್ ಕೂಡ ಹೌದು, ನೀವು ಶೋನು ಕೊಡ್ಬೋದು, ಪರ್ಫಾರ್ಮೆನ್ಸ್ ಒಂದ್ ಲೆವೆಲ್ ಅದಕ್ಕಿಂತ ಜಾಸ್ತಿ ಇದೆ ಆಕ್ಚುಲಿ. ಹೌದು. ಸೊ Z4 ಬಂದು ಸ್ವಲ್ಪ ಡಿಟ್ಯೂನ್ ಮಾಡಿದ್ದಾನೆ. ಓಕೆ, ಅದು 340 360 ಹಾರ್ಸ್ ಪವರ್, ಇದು 384 ಇದೆ. ಸೊ ಆಕ್ಚುಲಿ ಅದಕ್ಕಿಂತ ಇದೇ ಪವರ್ಫುಲ್. ವೆರಿ ಪವರ್ಫುಲ್. ಇದಕ್ಕಿಂತ ಇನ್ನೇನ್ ಖುಷಿ ಬೇಕು? ಇಲ್ಲ ಬ್ರೋ, M340 ಬಂದು ನನ್ನ ಫೇವರೇಟ್ ಕಾರ್ ಆಕ್ಚುಲಿ. ಹೇಳಿದ್ನಲ್ಲ, ಎಂತೂಸಿಯಾಸ್ಟ್ ಕಾರ್. ಈ ಕಾರ್ ಬಗ್ಗೆ ಗೊತ್ತಿಲ್ದಿರೋರೆಲ್ಲ ತಗೊಳ್ಳೋದು, ಕಾರ್ ಬಗ್ಗೆ ಗೊತ್ತಿರೋರು ಮಾತ್ರ ಈ ಕಾರ್ ತಗೊಳ್ಳೋದು. ಅದೇ ನಾನು ಅನ್ಕೊಂಡೆ SMR ಹೆಂಗ್ ಈ ಕಾರ್ ಎತ್ಬಿಟ್ಟ. M2 ಆಸೆ ಇದ್ದಿದ್ ಬ್ರೋ ನನಗೆ. ಗೈಸ್ ಲೆಟ್ಸ್ ಸೀ ದ ಕಾರ್ನರಿಂಗ್ ನೋಡ್ರಿ. ಓ ಮೈ ಗಾಡ್, ಡ್ರಿಫ್ಟ್ ಆಗ್ತಾ ಇದೆ ನೋಡಿ ಬ್ರೋ ಹಿಂದೆ. ಗಾಡಿ ಡ್ರಿಫ್ಟ್ ಆಗ್ತೈತಾ ಬ್ರೋ? ಅಯ್ಯೋ, ಆಸೆಯಿಂದ ಮಾಡ್ಬೇಕು ಬ್ರೋ ವಿಡಿಯೋನ ಅಷ್ಟೇ. ನೀವು ಬಂದಾಗ ಮಾಡಿ ತೋರಿಸ್ಬೇಕು. ಡ್ರಿಫ್ಟ್ ಆಗ್ತಾ ಇದೆ ಆಕ್ಚುಲಿ ಹಿಂದೆ. ಸೊ ಇದ್ರಲ್ಲಿ ಡ್ರಿಫ್ಟ್ ಮಾಡ್ಬೋದು ನೀವು. ಇದ್ರಲ್ಲೂ ಡ್ರಿಫ್ಟ್ ಮಾಡ್ಬೋದು, ಯಾಕಂದ್ರೆ ಸ್ಪ್ಲಿಟ್ ಇದ್ರದ್ದು 70-30 ಇರೋದು. ಸೊ ಇದ್ರಲ್ಲಿ ಆಕ್ಚುಲಿ ನೀವು ಇದರಲ್ಲಿ ಡಿಫ್ಲಾಕ್ ಆಫ್ ಮಾಡಕ್ ಆಗಲ್ಲ. ಅದೇ ನೀವು M4 ಅಲ್ಲಿ ಫುಲ್ ರೇರ್ ವೀಲ್ ಡ್ರೈವ್ ಮಾಡ್ಕೋಬಹುದು. ಅದ್ರಲ್ಲಿ ಇರೋದು ಎಕ್ಸ್ ಡ್ರೈವ್ ಪ್ಲಸ್, ಇದು ಎಕ್ಸ್ ಡ್ರೈವ್ ಮಾತ್ರ. ಸೊ ಅದರಲ್ಲಿ ಫುಲ್ ಆಗಿ ರೇರ್ ವೀಲ್ ಡ್ರೈವ್ ಮಾಡ್ಕೊಂಡು ಫುಲ್ ಡ್ರಿಫ್ಟ್ ಡೋನಟ್ಸ್ ಹೊಡಿಬಹುದು. ಇದ್ರಲ್ಲಿ ಹೊಡಿಬಹುದು, ಬಟ್ ನಾನು ಸ್ವಲ್ಪ ಸ್ಲಶ್ ಇರಬೇಕು. ಇದನ್ನ ತೋರಿಸಬಹುದು, ನಾ ಡ್ರಿಫ್ಟ್ ಮಾಡೋದ ತೋರಿಸಬಹುದಾ? ಅಂದ್ರೆ ಕಾರ್ನರಿಂಗ್ ಮಾಡ್ಬೇಕಾದ್ರೆ ಆಬ್ವಿಯಸ್ಲಿ ಡ್ರಿಫ್ಟ್ ಆಗುತ್ತೆ ಗಾಡಿ. ಇದು ಆಚೆಯಿಂದ ತೋರಿಸ್ಬೇಕು. ತೋರ್ಸೋಣ. ಇವಾಗ DV ಅವರು ಅವ್ರ ಬೈಕ್ ಓಡಿಸ್ತಾ ಇದಾರೆ. ನನಗೆ ಅವರು ಅಲ್ಲೊಂದು ಕಾರ್ನರ್ ಮಾಡ್ಬೇಕಾದ್ರೆ ಓಡಿಸ್ತಾರೆ ಗಾಡಿ, ಏನ್ ಸಖತ್ತಾಗಿ ಓಡಿಸ್ತಾರೆ ಅಂತ ಇಷ್ಟ ಆಯ್ತು. ಓಡಿಸಿಬ್ರು, ನೋಡೋಣ ಹೆಂಗ್ ಓಡಿಸ್ತೀರಾ ಅಂತ ಹೇಳ್ಬಿಟ್ಟು ಅವ್ರ ಹಿಂದೆ ಹೋಗ್ತಾ ಇದೀನಿ ಇವಾಗ ನಾನು. ಸೊ ಬನ್ನಿ, ಅವ್ರದ್ದು ಬೈಕ್ ಡ್ರೈವಿಂಗ್ ಸ್ಕಿಲ್ಸ್ ನ ತೋರಿಸ್ತೀನಿ ನಾನು ನಿಮಗೆ. ಸೊ ಗೈಸ್, ನೋಡಿದ್ರಲ್ಲ BMW 340i M Sport ಬಗ್ಗೆ ನಿಮಗೆಲ್ಲ ತಿಳ್ಕೊಂಡ್ರಿ. ಇವ್ರಿಗಿನ್ನ ಬೆಟರ್ ಪರ್ಸನ್ ಯಾರು ಇಲ್ಲ ಈ ಗಾಡಿ ಬಗ್ಗೆ ತಿಳ್ಸಕ್ಕೆ ಅಂತ ನಾನು ಹೇಳಿದ್ದೆ. ಅದು ನೀವು ನೋಡಿದಿರ ಇವತ್ತು. ಇವಾಗ ಬ್ರೋ, ನಿಮ್ಮ ಫೈನಲ್ ವರ್ಡ್ಸ್ ಏನಾದ್ರು ಜನಗೆ ಈ ಕಾರ್ ಬಗ್ಗೆ, ಅಥವಾ ನೆಕ್ಸ್ಟ್ ತಗೊಳ್ಳೋರು ಕಾರಿಗೆ ಸಜೆಷನ್ಸ್ ಇರೋವಂಥವ್ರಿಗೆ? ಕಾರ್ ಬಗ್ಗೆ ಅಂತೂ ಎರಡು ಮಾತೇ ಇಲ್ಲ. 100% ನೀವು 1 ಕೋಟಿಲಿ ಪರ್ಫಾರ್ಮೆನ್ಸ್ ಫ್ಯಾಮಿಲಿ ಕಾರ್, ಪ್ರಾಕ್ಟಿಕಲ್ ಕಾರ್ ನೋಡ್ತಾ ಇದ್ದೀರಾ ಅಂದರೆ ಇಂಡಿಯಾಲಿ ಇಟ್ ಈಸ್ 340i. ಇದಕ್ಕಿಂತ ಬೆಟರ್ ಕಾರ್ ಇನ್ನೊಂದಿಲ್ಲ. M340iಗಿನ್ನ ಬೆಟರ್ ಕಾರು ಇಂಡಿಯಾಲಿ ಕರೆಂಟ್ಲಿ. ಆ್ಯಂಡ್ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ನನಗಿಂತ ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ.
ಎಮ್ ಅಡಾಪ್ಟಿವ್ ಸಸ್ಪೆನ್ಷನ್ 2025 ಏನು ಅಪ್ಡೇಟ್ ಕೊಟ್ಟರು ಅದಾದ್ಮೇಲೆ ನಾನು ಈ ಕಾರ್ ಓಡಿಸಿಲ್ಲ. ಸೊ ಇದೇ ಫಸ್ಟ್ ಟೈಮ್ ಓಡಿಸ್ತಾ ಇರೋದು. ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ನಮ್ಮ ವ್ಯೂವರ್ಸ್ ಯಾರ್ಯಾರು ನೋಡ್ತಾ ಇದ್ದೀರಾ, ನಮ್ಮ ಡಾರ್ಲಿಂಗ್ಸ್ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ದಯವಿಟ್ಟು ರಿಸ್ಕ್ ನಾವೇನು ತಗೋತೀವಿ ವ್ಲಾಗ್ಸಲ್ಲಿ ಅದನ್ನು ನೋಡಿ ಎಂಜಾಯ್ ಮಾಡಿ, ಬಟ್ ನೀವು ರೆಪ್ಲಿಕೇಟ್ ಮಾಡಕ್ಕೆ ಹೋಗ್ಬೇಡಿ. ಡ್ರೈವ್ ಸೇಫ್, ಅದನ್ನ ಹೇಳಕ್ಕೆ ಇಷ್ಟ. ಐ ಹೋಪ್ ವಿಡಿಯೋ ಇಷ್ಟಪಟ್ಟಿದ್ದೀರಾ ಅಂತ ಅನ್ಸುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒನ್ ಮೋರ್ ಥಿಂಗ್, ನಂದು ಆಕ್ಚುಲಿ OG ಗಾಡಿ ಇವತ್ತು ತರಬೇಕಾಗಿತ್ತು, ತಂದಿಲ್ಲ, ಮಿಸ್ ಆಗ್ಬಿಡ್ತು. ಓಕೆ, ಅದನ್ನ ನಾನು ರಿವೀಲ್ ಮಾಡಿಲ್ಲ. ನನಗೆ ಗೊತ್ತದೆ ಯಾವ್ದು ಅಂತ. ಆಕ್ಚುಲಿ ನಮ್ಮ ಡಾರ್ಲಿಂಗ್ಸಿಗೆ ಗೊತ್ತಿರುತ್ತೆ. ಸೊ ಅದು ಬಂದ ಮೇಲೆ ಇನ್ನೊಂದು ಕೊಲಾಬ್ ಮಾಡೋಣ, ಪಕ್ಕ ಇನ್ನೊಂದು ಕೊಲಾಬ್ ಮಾಡೋಣ. ಸೈಡ್ ಬೈ ಸೈಡು 340i ನಮ್ದು ಗಾಡಿ ಬ್ಲಾಸ್ಟ್ ಮಾಡಬೇಕು, ಸೈಡ್ ಬೈ ಸೈಡ್. ಅದೊಂದು ಮಾಡೋಣ. ಯಾಕಂದ್ರೆ ಇದು ನಮ್ಮ ಸೂಪರ್ ಡ್ಯೂಕ್ ಆಕ್ಚುಲಿ ಇನ್ನ ರೋರಿಂಗ್ ಇಲ್ಲ, ಇನ್ನ ಎಕ್ಸಾಸ್ಟ್ ಚೇಂಜ್ ಮಾಡಿಲ್ಲ, ಇದಕ್ಕೆ ಸ್ಟಾಕ್ ಅಲ್ಲಿ ಇದೆ. ಆ ಗಾಡಿಲಿ ಒಳ್ಳೆ ರೋರ್ ಸಿಗುತ್ತೆ, ಎಲ್ಲ ರೆಡಿ ಮತ್ತೆ ಸಿಗೋಣ. ಅದೆಲ್ಲ ರೆಡಿ ಇದೆ, ಫುಲ್ ರೆಡಿ ಇದೆ. ರೆಡಿ ಆಗಿ ಹಂಗಾರೆ ಮತ್ತೆ ಸಿಗ್ತೀವಿ. ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಬಾ, ಐ ಲವ್ ಯು. ಸಿಗೋಣ.